Okay, hello ಎಲ್ಲರಿಗೂ again welcome back to my channel. This is Pradeep of Maths Teacher. So dear aspirants, ಕರ್ನಾಟಕ ಟೆಟ್ ಎಕ್ಸಾಮ್ನ ಮ್ಯಾಥ್ಸ್ ಕ್ಲಾಸ್ ಅದರಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಚಾಪ್ಟರ್ ಮೇಲೆ ಇಂಟ್ರಡಕ್ಷನ್ ಮತ್ತು ಆ ಒಂದು ಚಾಪ್ಟರ್ನ ಮೇಲೆ ತುಂಬ ಇಂಪಾರ್ಟೆಂಟ್ ಆದ ಕೆಲವೊಂದು MCQs ತಗೊಂಡು ಅದಕ್ಕೆ ಸೊಲ್ಯೂಷನ್ಸನ್ನು ಕೊಡ್ತೀನಿ ಅನ್ನೋಂಥದ್ದು. ಓಕೆ, ಸೊ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಅದರಲ್ಲಿ ಮೇಜರಾಗಿ ನಾವು ಕೆಲವಾರು ಇಂಪಾರ್ಟೆಂಟ್ ಟಾಪಿಕ್ಸ್ಗಳ ಬಗ್ಗೆ ತಿಳ್ಕೊಬೇಕು, ಅದರ ಫಾರ್ಮುಲಾಸ್ಗಳ ಬಗ್ಗೆ ತಿಳ್ಕೊಬೇಕು. ಆ ಫಾರ್ಮುಲಾಸ್ ಗೊತ್ತಿತ್ತು ಅಂದರೆ ನಿಮಗೆ ಯಾವುದೇ MCQs ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದು ಗೊತ್ತಾಗುತ್ತೆ. ಹಾಗಾಗಿ ಫಸ್ಟ್ ಫಾರ್ಮುಲಾಸ್ಗಳನ್ನು ಮತ್ತು ಕೆಲವಾರು ಡೆಫಿನಿಷನ್ಸ್ಗಳನ್ನು ನಾವು ನೋಡೋದಾದರೆ, ಸೊ ಮೊದಲನೇದು ಕ್ಯೂಬ್ ಅಂದರೆ ಏನು? A solid three-dimensional geometric figure bounded by 6 square faces and sides. Okay, ಹಾಗೆ A1 will be equals to A2 will be equals to A3 ಅನ್ನೋದನ್ನ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ಅನ್ನೋಂಥದ್ದು. ಸೊ ಇನ್ನು ಕ್ಯೂಬ್ದು ಫಾರ್ಮುಲಾಸ್ ಬಗ್ಗೆ ನಾವು ನೋಡೋದಾದರೆ, ಇದು ಸರ್ಫೇಸ್ ಏರಿಯಾವನ್ನು ಕಂಡುಹಿಡಿಯುವಂತಹ ಒಂದು ಫಾರ್ಮುಲಾ ಏನು ಅಂತ ಅನ್ನೋದಾದರೆ 6a² curved surface area. So we know that total surface area of a cube is 6a². ಈಗ ತಾನೇ ನಾವು ಕಲಿತು 6a² ವಿಲ್ ಬಿ ದ ಫಾರ್ಮುಲಾ ಟು ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್. ಬಟ್ ಇಲ್ಲಿ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತಂದಾಗ ನೀವು ಮೇಲ್ಗಡೆ ಟಾಪ್ ಮತ್ತು ಬಾಟಮ್ನ ರೆಡ್ಯೂಸ್ ಮಾಡಬೇಕಾಗತ್ತೆ. ಸೊ ಅವೆರಡನ್ನು ಬಿಟ್ಟು ನಾವು ಉಳಿದಿದ್ದನ್ನು ಕನ್ಸಿಡರ್ ಮಾಡೋದಾದರೆ ಹಾಗಾದರೆ ಅದೇ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಗುತ್ತೆ. ಸೊ 6a² ನೀವು ಬಾಟಮು ಮತ್ತು ಟಾಪನ್ನು ನಾವು ರೆಡ್ಯೂಸ್ ಮಾಡಿ ಉಳಿದಿರೋದನ್ನ ತಗೊಳ್ಳೋದಾದರೆ, ಇನ್ನು ಉಳಿದಿರೋದು 4a². ಹಾಗಾದರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಅ ಕ್ಯೂಬ್ ಫಾರ್ಮುಲಾ ವಿಲ್ ಬಿ 4a² ಅನ್ನೋದು. ಫೈಂಡಿಂಗ್ ದ ವಾಲ್ಯೂಮ್ ಆಫ್ ಅ ಕ್ಯೂಬ್ ವಿಲ್ ಬಿ A ಇಂಟು A. ಕ್ಯೂಬಾಯ್ಡ್ ಬಗ್ಗೆ ಹೇಳೋದಾದರೆ, ಎ ಕ್ಯೂಬಾಯ್ಡ್ ಈಸ್ ಅ 3-dimensional geometric figure which has 6 ರೆಕ್ಟ್ಯಾಂಗ್ಯುಲರ್ ಫೇಸಸ್ ಅಟ್ ರೈಟ್ ಆ್ಯಂಗಲ್ ಈಚ್ ಅದರ್. ನೋಡಿ, ಕ್ಯೂಬ್ಗೂ ಕ್ಯೂಬಾಯ್ಡ್ಗೂ ಇರುವ ವ್ಯತ್ಯಾಸ ಇದೇನೆ. ಕ್ಯೂಬ್ ಇಟ್ ಹ್ಯಾಸ್ ಅ ಸ್ಕ್ವಯರ್ ಫೇಸ್ ಆ್ಯಂಡ್ ಕ್ಯೂಬಾಯ್ಡ್ ಹ್ಯಾಸ್ ಅ ರೆಕ್ಟ್ಯಾಂಗ್ಯುಲರ್ ಫೇಸ್. ಸೊ ಈ ಪಾಯಿಂಟನ್ನು ಕರೆಕ್ಟಾಗಿ ನೀವು ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ದೇರ್ಫೋರ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಕ್ಯೂಬಾಯ್ಡ್ ಫಾರ್ಮುಲಾ ಬಂದು 2 ಇಂಟು LB ಪ್ಲಸ್ BH ಪ್ಲಸ್ HL. lateral surface area find out formula 2 into L plus B into H ಅಥವಾ 2H into L plus B ಅನ್ನುವಂಥದ್ದು. ಓಕೆ, ನೆಕ್ಸ್ಟು ವಾಲ್ಯೂಮ್ನ ಫೈಂಡ್ ಔಟ್ ಮಾಡೋ ಫಾರ್ಮುಲಾ. ಸೊ ನಿಮಗೆ ಇದಾಗಲೇ ಗೊತ್ತಿರುತ್ತೆ, ಬಟ್ ಸ್ಟಿಲ್ ನಾನು ಜಸ್ಟ್ ರೀಕಾಲ್ ಮಾಡ್ತಾ ಇರೋವಂಥದ್ದು ಅಷ್ಟೇ ನಿಮಗೆ. ಇಟ್ಸ್ ಲೆಂತ್ ಇಂಟು ಬ್ರೆತ್ ಇಂಟು ಹೈಟ್. ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದ ವಾಲ್ಯೂಮ್ ಆಫ್ ಅ ಕ್ಯೂಬಾಯ್ಡ್, L ಇಂಟು B ಇಂಟು H. ಸಿಲಿಂಡರ್ ಅಂದರೆ ಏನು ಮತ್ತು ಹೇಗೆ ಇರುತ್ತೆ? ಸೊ ಸಿಲಿಂಡರ್ ಕನ್ಸಿಸ್ಟ್ ಆಫ್ ಅ 2 ಸರ್ಕ್ಯುಲರ್ ಬೇಸಸ್ ಆಫ್ ಈಕ್ವಲ್ ಏರಿಯಾ ಇನ್ ಪ್ಯಾರಲಲ್ ಪ್ಲೇನ್ಸ್ ದಟ್ ಆರ್ ಕನೆಕ್ಟೆಡ್ ಬೈ ಅ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ದಟ್ ಇಂಟರ್ಸೆಕ್ಟ್ ದ ಬೌಂಡ್ರೀಸ್ ಆಫ್ ದ ಬೇಸಸ್. ಅಂದರೆ ಸೊ ನಿಮ್ಗೆ ಸಿಲಿಂಡ್ರ್ ಏನು ಕಾಣಿಸ್ತಾ ಇದೆ ಫಿಗರಲ್ಲಿ, ಒಂದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಇರುತ್ತೆ ಮತ್ತು ಟಾಪ್ ಮತ್ತು ಬಾಟಮಲ್ಲಿ 2 ಸರ್ಕ್ಯುಲರ್ ಬೇಸ್ ಇರುತ್ತೆ. ಸೊ ಹಾಗಾದರೆ ಸಿಲಿಂಡರ್ ಆಗಿರುವಂಥದ್ದು ಒಂದು ರೆಕ್ಟ್ಯಾಂಗ್ಯುಲರ್ ಪಾರ್ಟನ್ನು ನಾವು ಒಂದು ರೌಂಡು ತಿರುಗೋಕ್ಕೆ ಬಿಟ್ಟಾಗ ಏನು ಫಾರ್ಮ್ ಆಗುತ್ತೆ ಆ ಫಿಗರ್ನೇ ನಾವು ಸಿಲಿಂಡರ್ ಅಂತ ಕರಿತೀವಿ. ಜೊತೆಗೆ ಸಿಲಿಂಡರ್ನಲ್ಲಿ ನಿಮಗೆ ಒಂದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಇರುತ್ತೆ, ಜೊತೆಗೆ ಮೇಲೆ ಮತ್ತು ಕೆಳಗೆ ಟಾಪ್ ಮತ್ತು ಬಾಟಮಲ್ಲಿ 2 ಸರ್ಕ್ಯುಲರ್ ಬೇಸ್ ಇರುತ್ತೆ. ಸೊ ಅಷ್ಟನ್ನು ಜಾಯಿನ್ ಮಾಡಿ ಸೇರಿಸಿದ್ರೆ ನಮಗೆ ಸಿಗುವಂಥ ಒಂದು ಸಾಲಿಡ್ ಫಿಗರೇ ಅಥವಾ ಒಂದು ಫಿಗರೇ ನಮಗೆ ಸಿಲಿಂಡರ್ ಅಂತ ನಾವು ಹೇಳ್ತೀವಿ. ಇನ್ನು ಇದರ ಫಾರ್ಮುಲಾಸ್ ಬಗ್ಗೆ ನಾವು ನೋಡೋದಾದರೆ, ಅದಕ್ಕಿಂತ ಮುಂಚೆ ನಾನು ಮತ್ಬಿಟ್ಟೆ ಹೇಳುವಂಥದ್ದು, ನೀವು ಫಿಗರ್ನ ಐಡೆಂಟಿಫೈ ಮಾಡೋದಾದರೆ ಫಿಗರ್ನ ನೋಡ್ತಾ ಇದ್ದರೆ ಅದರಲ್ಲಿ ಮೇಲ್ಗಡೆ ಸರ್ಕ್ಯುಲರ್ ಬೇಸಲ್ಲಿ ನಿಮಗೆ ಡಯಾಮೀಟ್ರ್ ಬರುತ್ತೆ. ಜೊತೆಗೆ ನೋಡಿ ತೋರಿಸ್ತೀನಿ ನೋಡಿ, ದಿಸ್ ಪಾರ್ಟ್ ಈಸ್ ಕಾಲ್ಡ್ ಆ್ಯಸ್ ರೇಡಿಯಸ್ ಆ್ಯಂಡ್ ದಿಸ್ ಪಾರ್ಟ್ ಈಸ್ ಕಾಲ್ಡ್ ಆ್ಯಸ್ ಹೈಟ್. ನಥಿಂಗ್ ಬಟ್ ಸೊ 2 ಸರ್ಕ್ಯುಲರ್ ಬೇಸಲ್ಲಿ ಏನು ಮಿಡ್ ಪಾಯಿಂಟ್ ಇರುತ್ತೆ, ಆ ಮಿಡ್ ಪಾಯಿಂಟನ್ನು ಮೇಲೆ ಟಾಪಲ್ಲಿ ಬರುವ ಸರ್ಕ್ಯುಲರ್ ಬೇಸ್ನ ಸೆಂಟರ್ ಮತ್ತು ಬಾಟಮಲ್ಲಿ ಬರುವ ಸರ್ಕ್ಯುಲರ್ ಬೇಸ್ನ ಸೆಂಟರ್ನ ಜಾಯಿನ್ ಮಾಡುವಂಥದ್ದೇ ನಮಗೆ ಹೈಟ್ ಆಫ್ ಅ ಸಿಲಿಂಡರ್ ಅಂತ ನಾವು ಕರಿತೀವಿ ಅನ್ನೋಂಥದ್ದು. ಓಕೆ, ಸೊ ಈ ಪಾಯಿಂಟನ್ನು ನೋಡ್ಕೊಂಡಿರಿ. ಸೊ ಆ್ಯಂಡ್ ಆ್ಯಸ್ ಯೂಶುವಲ್ ಯು ನೋ ಪೀಪಲ್ ದಟ್ ದಿಸ್ ವಿಲ್ ಬಿ ದ ರೇಡಿಯಸ್
and here also you'll get the radius, and so total bantu antandre like this. So this will be called as the diameter. Kelonsala diameter ಕೊಡ್ತಾರೆ, diameter ಕೊಟ್ಟಾಗ simple, so diameter will be twice of radius, so 2 into r. ಸೊ ಇದನ್ನು ತಿಳ್ಕೊಂಡಿರಿ. ಜೊತೆಗೆ ರೇಡಿಯಸ್ ಬೇಕು ಅಂತಂತಂದರೆ ಇಫ್ ಸಪೋಸ್ ಇಫ್ ದೇ ಹ್ಯಾವ್ ಗಿವನ್ ದ ಡಯಾಮೀಟರ್, ಹಾಫ್ ಆಫ್ ದ ಡಯಾಮೀಟರ್ ವಿಲ್ ಬಿ ಈಕ್ವಲ್ಸ್ ಟು ದ ರೇಡಿಯಸ್. ಸೊ ಇದು ಸಿಲಿಂಡರ್ನ ಬಗ್ಗೆ. ಇನ್ನು ಸಿಲಿಂಡರ್ದು ಫಾರ್ಮುಲಾಸ್ಗಳನ್ನು ನಾವು ನೋಡ್ಕೊಂಡು ಹೋಗೋದಾದರೆ, 2πRh ವಿಲ್ ಬಿ ದ ಫಾರ್ಮುಲಾ ಟು ಫೈಂಡ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಅ ಸಿಲಿಂಡರ್. ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ವಿಲ್ ಬಿ ಈಕ್ವಲ್ಸ್ ಟು 2πr ಇಂಟು h ಪ್ಲಸ್ ಆರ್, ಆರ್ 2πr ಇಂಟು ಆರ್ ಪ್ಲಸ್ ಎಚ್, ಎರಡೂ ಕೂಡ ಒಂದೇ. ಸಿ ಟೋಟಲ್ ಸರ್ಫೇಸ್ ಏರಿಯಾ ಅಂತಂದಾಗ ಏನೇನು ತೊಗೋಬೇಕು ಅನ್ನೋದನ್ನ ಹೇಳ್ತೀನಿ ಕೇಳಿ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳಿದಾಗ ನಾವು ಈ ಪೋರ್ಷನನ್ನು ತೊಗೋಬೇಕು. ದಿಸ್ ಈಸ್ ಕಾಲ್ಡ್ ಅಸ್ CSA. ಸೊ CSA ಜೊತೆಗೆ ನಿಮಗೆ ಟಾಪಲ್ಲಿ ಏರಿಯಾ ಆಫ್ ಸರ್ಕ್ಯುಲರ್ ಬೇಸ್ ಅಥವಾ ಸರ್ಕ್ಯುಲರ್ ಬೇಸ್ ಇದೆ. ಸೊ ಏರಿಯಾ ಆಫ್ ಸರ್ಕ್ಯುಲರ್ ಬೇಸ್ ಫಾರ್ಮುಲಾ ವಿಲ್ ಬಿ ಈಕ್ವಲ್ಸ್ ಟು πr². ಹಾಗೆ ಬಾಟಮಲ್ಲೂ ಕೂಡ ಸರ್ಕ್ಯುಲರ್ ಬೇಸ್ ಇದೆ, ಅಲ್ಲೂ ಕೂಡ ನಾವು ತೊಗೊಳ್ಳೋದಾದರೆ πr². ಸೊ ದೇರ್ಫೋರ್ ಟೋಟಲ್ ಸರ್ಫೇಸ್ ಏರಿಯಾವನ್ನು ಕನ್ಸಿಡರ್ ಮಾಡೋದಾದರೆ ಇಲ್ಲಿ ನಿಮಗೆ πr², ಕೆಳಗಡೆ πr² ಮತ್ತು CSA ಇಷ್ಟನ್ನು ಕನ್ಸಿಡರ್ ಮಾಡಿ ಬಂದರೆ ಅದೇ TSA ಆಫ್ ಅಥವಾ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಆಗುತ್ತೆ. ಸೊ 2πRh ಪ್ಲಸ್ 2πr². ಸೊ ಇದರಲ್ಲಿ ಕಾಮನ್ ತೆಗೆದಾಗ ಉಳಿಯುವಂಥದ್ದು 2πrನ ಕಾಮನ್ ತೆಗ್ದು ಉಳಿಯುವಂಥದ್ದು h ಪ್ಲಸ್ ಆರ್ 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 ಪ್ಲಸ್ ಎಚ್. ದಿಸ್ ವಿಲ್ ಬಿ ದ ಫಾರ್ಮುಲಾ ಟು ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಸಿಲಿಂಡರ್ ಅನ್ನೋಂಥದ್ದು. ಐ ಫರ್ಗಾಟ್ ಟು ಸೇ ದಟ್ ಆರ್ ಈಸ್ ಕಾಲ್ಡ್ ಆಸ್ ರೇಡಿಯಸ್ ಆ್ಯಂಡ್ h ಈಸ್ ಕಾಲ್ಡ್ ಆಸ್ ಹೈಟ್ ಆಫ್ ಅ ಸಿಲಿಂಡರ್. ಸೊ therefore πr² into h, so that will be equals to πr²h will be the formula to find the volume of a cylinder. ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಒಂದು ರೌಂಡು ತಿರುಗೋಗೆ ಮಾಡಿದಾಗ ನಮಗೆ ಸಿಗುವಂತಹ ಫಿಗರೇ ಕೋನ್ ಅನ್ನೋಂಥದ್ದು. ಓಕೆ, ಸೊ ಈ ಕೋನಲ್ಲಿ ನಮಗೆ ಈ ಪೋರ್ಷನನ್ನು ನಾವು ವಿಲ್ ಕಾಲ್ ದಟ್ ಆಸ್ ಎಲ್ ಅಥವಾ ಸ್ಲ್ಯಾಂಟ್ ಹೈಟ್ ಅಂತ ನಾವು ಕರಿತೀವಿ. ಆ್ಯಂಡ್ ಕೋನಲ್ಲಿ ನಿಮಗೆ ಒಂದು ಸರ್ಕ್ಯುಲರ್ ಬೇಸ್ ಇರುತ್ತೆ. ಆ್ಯಂಡ್ ಏನು ಈ ವರ್ಟಿಸಿಸಿಂದ ಈ ಸರ್ಕ್ಯುಲರ್ ಬೇಸ್ದು ಸೆಂಟರಿನ ಜಾಯಿನ್ ಮಾಡುವಂತಹದ್ದು ಒಂದು ಲೈನ್ ಏನಿರುತ್ತೆ ಅಥವಾ ಜಾಯಿನ್ ಮಾಡ್ತೀವಲ್ಲ ಅದೇ ದ ಹೈಟ್ ಆಫ್ ದ ಕೋನ್ ಆಗುತ್ತೆ. ಆ್ಯಂಡ್ ಸೊ ದಿಸ್ ವಿಲ್ ಬಿ ದ ರೇಡಿಯಸ್. ಇಲ್ಲಿಂದ ಇಲ್ಲಿಗೆ ಬರುವಂಥದ್ದು ರೇಡಿಯಸ್, ಆ್ಯಂಡ್ ಇಲ್ಲಿಂದ ಇಲ್ಲಿಗೆ ಬರುವಂಥದ್ದು ಡಯಾಮೀಟರ್. ಸೊ ಇದು ಸ್ಲ್ಯಾಂಟ್ ಹೈಟು, ಇದು ಹೈಟು, ಆ್ಯಂಡ್ ಇದು ರೇಡಿಯಸ್ಸು ಆ್ಯಂಡ್ ಡಯಾಮೀಟರ್. ಓಕೆ, ಸೊ ಇನ್ನು ಫಾರ್ಮುಲಾಸ್ಗಳ ಬಗ್ಗೆ ನಾವು ನೋಡ್ಕೊಂಡು ಹೋಗೋದಾದರೆ, so curved surface area of a cone. So curved surface area of a cone formula will be pi into r into L, where r is called as radius and L is called as slant height. ಸೊ ನೀವು ಇಲ್ಲಿ ಒಂದು ಪಾಯಿಂಟನ್ನು ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಏನದು ಅಂತಂದರೆ, ಈಗಾಗಲೇ ನಾನು ನಿಮ್ಗೆ ಹೇಳಿದೆ ಕೋನ್ ಅಂತಂತಂದರೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಒಂದು ರೌಂಡು ಟರ್ನ್ ಮಾಡೋದಕ್ಕೆ ಬಿಟ್ಟಾಗ ಸಿಗುವಂಥದ್ದೇ ದ ಆ್ಯಕ್ಚುಯಲ್ ಕೋನ್ ಅಂತ ಹೇಳಿರೋಂಥದ್ದು. ಹಾಗೆ ರೈಟ್ ಆ್ಯಂಗಲ್ ಎಲ್ಲಿ ಬರುತ್ತೆ ಅನ್ನೋಂಥದ್ದು? ರೈಟ್ ಆ್ಯಂಗಲ್ ಟ್ರಯಾಂಗಲ್ ನೋಡಿ, ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಈ ಪೋರ್ಷನ್ ನಾವು ಏನು ಬರದೆ ಆ ಪೋರ್ಷನ್ನ ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಒಂದು ರೌಂಡ್ ಬಿಟ್ಟಾಗ ಅಥವಾ ಒಂದು ರೌಂಡ್ ತಿರುಗೋದಕ್ಕೆ ಬಿಟ್ಟಾಗ ಸಿಗುವಂಥದ್ದೇ ಕೋನು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅನ್ನೋಂಥದ್ದು ಕೂಡ ಹೇಳ್ತೀನಿ ನಾನು. ಸೊ ನೋಡಿ, ಇದು ರೈಟ್ ಆ್ಯಂಗಲ್. Now this portion is called as right angle triangle. So I'll call this as A and this as B and this center as O. Now therefore AOB is called as the right angle triangle. Correct? So here, as you know people, this is called as slant height L, and this portion is called as, or this is called as the height of a cylinder. Correct? And this is called as the radius. Correct? ಆ್ಯಂಡ್ AOB is called as ರೈಟ್ ಆ್ಯಂಗಲ್ ಟ್ರಯಾಂಗಲ್. ಆ್ಯಂಡ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಒಂದು ರೌಂಡ್ ತಿರ್ಗೋದಕ್ಕೆ ಬಿಟ್ಟಾಗ ಸಿಕ್ಕಿರೋವಂಥದ್ದೇ ಕೋನು, ಹೌದಲ್ಲ? ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ತಾನೇ ಕಲ್ತೋ ನಾವು. ಸೊ ದ ಫಾರ್ಮುಲಾ ಟು ಫೈಂಡ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಅ ಕೋನ್ ವಿಲ್ ಬಿ πRL, ವೇರ್ R is called as ರೇಡಿಯಸ್ ಆ್ಯಂಡ್ L is called as ಸ್ಲ್ಯಾಂಟ್ ಹೈಟ್. ರೈಟ್, ಹಿಯರ್ ಸ್ಲ್ಯಾಂಟ್ ಹೈಟ್ ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಇದೆ. ಅದನ್ನು ಹೇಳೋದಕ್ಕೋಸ್ಕರ ಇದನ್ನು ನಾನು ಇಲ್ಲಿ ಹೇಳ್ತಾ ಇರೋವಂಥದ್ದು. ನಾವು ವಾಟ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದ ಸ್ಲ್ಯಾಂಟ್ ಹೈಟ್?
ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಸಿನ್ಸ್ ಎ ಒ ಬಿ ಇಸ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರೋದ್ರಿಂದ ನಾನಿಲ್ಲಿ ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡ್ತೀನಿ. ವೇರ್ ರೈಟ್ ಆ್ಯಂಗಲ್ ಎಟ್ ಓ ಆಗಿರೋದ್ರಿಂದ ಎ ಬಿ ವಿಲ್ ಬಿ ಕಾಲ್ಡ್ ಆಸ್ ದ ಹೈಪೋಟಿನಿಯಸ್. So therefore AB is nothing but slant height and AO is nothing but the height and OB is called as radius. ಸೊ AOB ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ನಾನು ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡ್ತೀನಿ. ಸೊ ಪೈಥಾಗರಸ್ ಥಿಯರಮ್ ಏನು ಹೇಳುತ್ತೆ ಅಂತ ನಿಮಗೆ ಆಗಲೇ ಗೊತ್ತು. ದ ಸ್ಕ್ವಯರ್ ಆಫ್ ಇನ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್, ದ ಸ್ಕ್ವಯರ್ ಆಫ್ ಅ ಹೈಪೋಟಿನಿಯಸ್ ಸೈಡ್ ವಿಲ್ ಬಿ ಈಕ್ವಲ್ಸ್ ಟು ದ ಸ್ಕ್ವಯರ್ ಆಫ್ ದ ಸಮ್ ಆಫ್ ದ ಸ್ಕ್ವಯರ್ಸ್ ಆಫ್ ದ ಅದರ್ ಟೂ ಸೈಡ್ಸ್. ಕರೆಕ್ಟಾ? ಸೊ ಅದನ್ನು ನಾನಿಲ್ಲಿ ಅಪ್ಲೈ ಮಾಡೋದಾದರೆ AB square will be equals to AO square plus OB square. Correct? Now this is the Pythagoras theorem. Now AB ಅಂತಂದರೆ ನಿಮ್ಗೆ ಗೊತ್ತು ಸ್ಲ್ಯಾಂಟ್ ಹೈಟು. ಸೊ ದೇಫೋರ್ ಅದನ್ನು ನಾವು ಎಲ್ಲಿಂದ ಮೆನ್ಷನ್ ಮಾಡ್ತೀವಿ, ಹಾಗಾದರೆ ಎಲ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ಸ್ ಟು ಎ ಒ ಅಂತಂದರೆ ಹೈಟು. ಸೊ ದೇಫೋರ್ ಹೆಚ್ ಅದು, ಸೊ ಹೆಚ್ ಸ್ಕ್ವೇರ್ ಪ್ಲಸ್ ಒ ಬಿ ಅಂತಂದರೆ ರೇಡಿಯಸ್ಸು, ದಟ್ ವಿಲ್ ಬಿ ಈಕ್ವಲ್ಸ್ ಟು ಆರ್ ಸ್ಕ್ವೇರ್. ಕರೆಕ್ಟಾ? ಸೊ ಹಾಗಾಗಿ ಇಲ್ಲಿ ನಮಗೆ ಎಲ್ ಬೇಕಾಗಿರೋದ್ರಿಂದ ಸೊ ಸ್ಕ್ವಯರ್ನ ಕ್ಯಾನ್ಸಲ್ ಮಾಡಬೇಕು. ಸ್ಕ್ವಯರ್ನ ಕ್ಯಾನ್ಸಲ್ ಮಾಡಬೇಕು ಅಂದರೆ ವಿ ನೀಡ್ ಟು ಟೇಕ್ ದ ಸ್ಕ್ವಯರ್ ರೂಟ್ ಆನ್ ಬೋತ್ ಸೈಡ್. ಸೊ ದೇಫೋರ್ ಐ ವಿಲ್ ಟೇಕ್ ದ ಸ್ಕ್ವಯರ್ ರೂಟ್ ಆನ್ ಬೋತ್ ಸೈಡ್. ಸ್ಕ್ವಯರ್ ರೂಟ್ನ ತೆಗೆದು ನಮಗೆ ಇನ್ನು ಉಳಿಯೋಂಥದ್ದು ಏನು ಅಂತಂದರೆ, ಸೊ ಎಲ್ ಈಕ್ವಲ್ಸ್ ಟು, ನೋಡಿ ಸ್ಕ್ವಯರ್ಗೆ ಸ್ಕ್ವಯರ್ ರೂಟ್ ಗೆಟ್ ಕ್ಯಾನ್ಸಲ್ ಆಯಿತು, ಇನ್ನು ಉಳಿದಿರೋದು ಎಲ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್, ಓಕೆ ಇನ್ನೊಮ್ಮೆ ಬರೀತೀನಿ. ಸೊ ಎಲ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಇಷ್ಟು ಉಳಿಯುತ್ತೆ ನಮಗೆ, ಯಾಕೆಂದರೆ ನಮ್ಗಲ್ಲಿ ಇದ್ದಿದ್ದೇನು, ಎಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಇತ್ತು. ಇದಕ್ಕೆ ನಾನು ಇಲ್ಲಿ ಎಲ್ ಬೇಕಾಗಿರೋದ್ರಿಂದ, ಸ್ಲ್ಯಾಂಟ್ ಹೈಟ್ ಬೇಕಾಗಿರೋದ್ರಿಂದ ತಲೆ ಮೇಲೆ ಇರೋ ಸ್ಕ್ವೇರ್ ಕ್ಯಾನ್ಸಲ್ ಮಾಡಬೇಕು. ಐ ವಿಲ್ ಟೇಕ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ಸೊ ಎಲ್ ಎಚ್ ಎಸ್ ಅಲ್ಲಿ ಸ್ಕ್ವೇರ್ಗೂ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿರೋದು ಎಲ್ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ನೌ ದಿಸ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದ slant height of a cone. Okay, so therefore formula will be, again I will write L is equals to under root of h square plus r square, where h is called as height, r is called as radius and L is called as slant height. ಯಾಕೆ ಇದನ್ನು ನಾನು ಈ ಫಾರ್ಮುಲಾ ಹೇಳಿದೆ ಅಂತಂದರೆ, ಫಾರ್ಮುಲಾ ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಎಲ್ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಯಾಕೆ ಇದನ್ನು ಹೇಳಿದೆ ಅಂದರೆ, ಕೆಲವೊಂದು ಸಲ ನಿಮಗೆ ಪ್ರಾಬ್ಲಮ್ಸ್ಗಳಲ್ಲಿ ಹೈಟ್ ಕೊಡ್ತಾನೆ, ರೇಡಿಯಸ್ ಕೊಟ್ಟಿರ್ತಾನೆ, ಆದರೆ ಸ್ಲ್ಯಾಂಟ್ ಹೈಟ್ ಕೊಟ್ಟಿರಲ್ಲ. ಸೊ ಸ್ಲ್ಯಾಂಟ್ ಹೈಟ್ನ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಡೈರೆಕ್ಟಾಗಿ ಸ್ಲ್ಯಾಂಟ್ ಹೈಟ್ ಕೊಟ್ಟರೆ ಎಲ್ ನಟ್ ವ್ಯಾಲ್ಯೂ ಡೈರೆಕ್ಟಾಗಿ ಹಾಕಿ. ಅಕಸ್ಮಾತ್ ಸ್ಲ್ಯಾಂಟ್ ಹೈಟ್ ಕೊಟ್ಟಿಲ್ಲ ಅಂತಂದರೆ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ ಎಲ್ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ನೀವು ಸ್ಲ್ಯಾಂಟ್ ಹೈಟ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸ್ಲ್ಯಾಂಟ್ ಹೈಟ್ನ ಕೊಟ್ಟಿಲ್ಲದೆ ಹೋದಾಗ ಹೈಟ್ ಕೊಟ್ಟಿರ್ತಾನೆ, ರೇಡಿಯಸ್ ಕೊಟ್ಟಿರ್ತಾನೆ, ಎಲ್ನ ನೀವು ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಫಾರ್ಮುಲಾ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾವು ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಫಾರ್ಮುಲಾ. ನೆಕ್ಸ್ಟ್ ಫಾರ್ಮುಲಾ ವಾಲ್ಯೂಮ್ ಅಥವಾ ಸರ್ಫೇಸ್ ಏರಿಯಾ ಆಫ್ ಅ ಕೋನ್ದು. ಸೊ ಸರ್ಫೇಸ್ ಏರಿಯಾ ಆಫ್ ಅಥವಾ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಕೋನ್ ಫಾರ್ಮುಲಾ ವಿಲ್ ಬಿ ಸೊ ಪೈ ಆರ್ ಇಂಟು ಎಲ್ ಪ್ಲಸ್ ಆರ್. ಎಗೇನ್ ಇಲ್ಲೂ ಕೂಡ ಆರ್ ಅಂದರೆ ರೇಡಿಯಸ್, ಎಲ್ ಅಂತಂದರೆ ಸ್ಲ್ಯಾಂಟ್ ಹೈಟ್ಸ್. ಸೊ ಟೋಟಲ್ ಸರ್ಫೇಸ್ ಏರಿಯಾ ಅಂತ ನಾವು ಏನು ಬರೀಬೇಕಾದ್ರೆ ವಿ ನೀಡ್ ಟು ಕನ್ಸಿಡರ್ ದಿಸ್ ಪೋರ್ಷನ್. ಸೊ ದಿಸ್ ಪೋರ್ಷನ್ is called as curved surface area. So and also we need to consider this portion. This is called as area of a circle or area of a circular base. So therefore it will be equals pi r square and CSF will be pi RL. ಸೊ ಇವೆರಡನ್ನು ನಾವು ಜಾಯಿನ್ ಮಾಡಿದಾಗ ನಮಗೆ ಸಿಗುವಂಥದ್ದೇ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಕೋನ್. ಸೊ ದೇಫೋರ್ ಪೈ ಆರ್ ಎಲ್ ಪ್ಲಸ್ ಪೈ ಆರ್ ಸ್ಕ್ವೇರ್, ಇದರಲ್ಲಿ ನಾವು ಕಾಮನ್ ತೆಗೆದು ರಿಮೈನಿಂಗ್ ಉಳಿಯುವಂಥದ್ದೇ ದ pi r into L plus r, and this will be the formula to find the total surface area of a cone. ಇನ್ನು ವಾಲ್ಯೂಮ್ದು ಫಾರ್ಮುಲಾವನ್ನು ನಾವು ನೋಡೋದಾದರೆ, ಸಿ ವಾಲ್ಯೂಮ್ ಫಾರ್ಮುಲಾ ವಿಲ್ ಬಿ ಅಥವಾ ವಾಲ್ಯೂಮ್ ಆಫ್ ಅ ಕೋನ್ ವಿಲ್ ಬಿ 1/3 pi r square h. Here h is called as the height of a cone and r is called as radius. So sphere ಅಂದರೆ surface of which every point is the same distance from a fixed point known as the center. From every aspect it has the same appearance. ಅಂದರೆ ಯಾವ ಕಡೆಯಿಂದ ನೋಡಿದ್ರೂ ಕೂಡ ಅದು ಸೇಮ್ ಆಗಿ ಕಾಣಿಸುತ್ತೆ. ಆ್ಯಂಡ್
A sphere may be described by the rotation of a semicircle. ಸೊ ಸೆಮಿಸರ್ಕಲನ್ನು ನಾವು ರೊಟೇಟ್ ಮಾಡಿದಾಗ ನಮಗೆ ಸಿಗುವಂಥದ್ದೇ ಅಬೌಟ್ ಇಟ್ಸ್ ಡಯಾಮೀಟರ್. ಸೊ ಸೆಮಿಸರ್ಕಲ್ನ ನಾವು ಅಬೌಟ್ ಇಟ್ ಡಯಾಮೀಟರ್ನ ನಾವು ಏನು ರೊಟೇಟ್ ಮಾಡ್ತೀವಿ ಆಗ ಸಿಗುವಂತಹ ಶೇಪೇ ಸ್ಪಿಯರ್ ಅಂತ ನಾವು ಹೇಳ್ತೀವಿ ಅನ್ನೋಂಥದ್ದು. ದಿಸ್ ಇಸ್ ಕಾಲ್ಡ್ ಆಸ್ ರೇಡಿಯಸ್ ಆ್ಯಂಡ್ ದಿಸ್ ಮಚ್ ಈಸ್ ಕಾಲ್ಡ್ ಆಸ್ ಡಯಾಮೀಟರ್. Okay, so total surface area of a sphere formula will be equals to 4 pi r square, or we can say 4 times the area of a circle. So in a volume of a sphere formula will be 4 by 3 pi r cube. So this is about sphere. Now we'll move on to the next topic, that is hemisphere. So hemisphere ಅಂತಂದರೆ ಸ್ಪಿಯರ್ನ ನಾವು ಅರ್ಧ ಕಟ್ ಮಾಡಿ ಇನ್ನೇನು ಅರ್ಧ ಪೋರ್ಷನ್ಸ್ ಉಳಿಯುತ್ತೆ ಅದನ್ನೇ ನಾವು ಹೆಮಿಸ್ಪಿಯರ್ ಅಂತ ಹೇಳ್ತೀವಿ. ಸೊ ಹೆಮಿಸ್ಪಿಯರ್ ಹೆಮಿ ಅಂತಂದರೆ ಆಲ್ಸೋ ಮೀನ್ಸ್ ಆ್ಯಸ್ ಹಾಫ್. ಸೊ ವೆನ್ ಸ್ಪಿಯರ್ ಈಸ್ ಡಿವೈಡೆಡ್ ಇಂಟು 2 equal parts, each equal part is called as hemisphere. That is what I have said. The surface area of a hemisphere will be equals to the twice the area of a circle. So therefore 2 into pi r square. So therefore the formula will be 2 pi r square. This area of a hemisphere will be equals to thrice the area of a circle. So that means 3 into pi r square. So therefore the formula will be 3 pi r square. In a volume of a hemisphere formula will be 2 by 3 pi r cube. And one more thing, it's very important. Hemisphere ಅಲ್ಲಿ ನಿಮಗೆ the radius will be equals to the height of a height of a hemisphere. So radius of a hemisphere will be equals to the height of the hemisphere. So ಈ ಪಾಯಿಂಟನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಟಾಪಿಕ್ಗೆ ಬರೋದಾದರೆ ಇಟ್ಸ್ ಅ ಫ್ರಸ್ಟ್ರಮ್ ಆಫ್ ಅ ಕೋನ್. ಸೊ ಫ್ರಸ್ಟ್ರಮ್ ಆಫ್ ಅ ಕೋನ್ ಹೇಗೆ ಬರುತ್ತೆ ಅನ್ನೋದನ್ನ ಫಸ್ಟು ನಾವು ನೋಡೋದಾದರೆ, ಏನು ಕೋನ್ ಶೇಪ್ ಇದೆ ಆ ಕೋನ್ ಶೇಪಲ್ಲಿ ನಾವು ಏನು ಈ ಪೋರ್ಷನ್ನ ಕಟ್ ಮಾಡಿದ್ರೆ ಇನ್ನು ಉಳಿದಿರೋ ಪೋರ್ಷನ್ ಏನು ಉಳಿಯುತ್ತೆ ಆ ಪೋರ್ಷನ್ನನ್ನೇ ನಾವು ಫ್ರಸ್ಟ್ರಮ್ ಆಫ್ ಅ ಕೋನ್ ಅಂತ ಕರಿತೀವಿ. ಸೊ ನಾರ್ಮಲ್ಲಾಗಿ ನಾವು ಈ ಫ್ಲವರ್ ಪಾಟ್ಸ್ಗಳನ್ನ ನೋಡೋದಾದರೆ ಆ ಫ್ಲವರ್ ಪಾಟ್ಸ್ ಈಸ್ ಇನ್ ಅ ಶೇಪ್ ಆಫ್ ಅ ಫ್ರಸ್ಟ್ರಮ್ ಆಫ್ ಅ ಕೋನ್. ಸೊ ಕೋನ್ದು ಮೇಲ್ಭಾಗ ಸ್ವಲ್ಪ ಕಾಲ್ಭಾಗವನ್ನು ಕಟ್ ಮಾಡಿದಾಗ ಇನ್ನು ಏನು ರಿಮೈನಿಂಗ್ ಪೋರ್ಷನ್ಸ್ ಉಳಿಯುತ್ತೆ ಅದೇ ನಮಗೆ ಫ್ರಸ್ಟ್ರಮ್ ಆಫ್ ಅ ಕೋನ್. ನೌ ಇಫ್ ಯು ಹ್ಯಾವ್ ಅಬ್ಸರ್ವ್ ದಿಸ್ ಫ್ರಸ್ಟ್ರಮ್ ಆಫ್ ಅ ಕೋನ್, ಹಿಯರ್ ಯು ಹ್ಯಾವ್ ಅ 2 ಸರ್ಕ್ಯುಲರ್ ಬೇಸ್. ಬಟ್ ಕೋನಲ್ಲಿ ನಿಮಗೆ ಬರೀ ಒಂದೇ ಸರ್ಕ್ಯುಲರ್ ಬೇಸ್ ಇತ್ತು. ಬಟ್ ಫ್ರಸ್ಟ್ರಮ್ ಆಫ್ ಅ ಕೋನಲ್ಲಿ 2 ಸರ್ಕ್ಯುಲರ್ ಬೇಸ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಈ ಪೋರ್ಷನನ್ನು ನಾವು CAC ಅಂತ ಕರಿತೀವಿ. ಸೊ therefore, so frustum of a cone consists of 2 circular base and as usual the CSA portion. This portion is CSA. CSA plus 2 circular base will be equals to the total surface area of a frustum of a cone ಕೂಡ ಆಗುತ್ತೆ ಅನ್ನುವಂಥದ್ದು. ಓಕೆ, ಸೊ ನೋಡಿ ಇದರಲ್ಲಿ ನಿಮಗೆ ಈ 2 ಸರ್ಕ್ಯುಲರ್ ಬೇಸ್ ಏನಿರುತ್ತೆ ಟಾಪ್ ಮತ್ತು ಬಾಟಮು, ಆ ಸರ್ಕ್ಯುಲರ್ ಬೇಸ್ಗೆ ಸೆಂಟರ್ ಇರುತ್ತೆ. ಆ ಸೆಂಟರ್ನ ಜಾಯಿನ್ ಮಾಡಿದ್ರೆ ನಮಗೆ ಸಿಗುವಂಥದ್ದೇ ದ ಹೈಟ್ ಆಫ್ ಅ ಫ್ರಸ್ಟ್ರಮ್ ಆಫ್ ಅ ಕೋನ್. ಆ್ಯಂಡ್ ನೀವು ಫಿಗರ್ ನೋಡ್ತಾ ಇದ್ದರೆ ಈ ಪೋರ್ಷನ್ ಇಲ್ಲಿಂದ ಇಲ್ಲಿಗಿರೋ ಪೋರ್ಷನನ್ನು ನಾವು ದ ಸ್ಲ್ಯಾಂಟ್ ಹೈಟ್ ಆಫ್ ಅ ಫ್ರಸ್ಟ್ರಮ್ ಆಫ್ ಅ ಕೋನ್ ಅಂತ ಕರಿತೀವಿ. ಆ್ಯಂಡ್ ಆ್ಯಸ್ ಯೂಶುವಲ್ ದಿಸ್ ಪೋರ್ಷನ್ ಈಸ್ ಕಾಲ್ಡ್ ಆಸ್ ದ ರೇಡಿಯಸ್. ನಾವು ನಿಮಗೆ ಕೋನ್ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ದೆ, ಕೋನ್ ಅನ್ನೋಂಥದ್ದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಟರ್ನ್ ಮಾಡಿದಾಗ ಸಿಗುವಂಥದ್ದೇ ದ ಕೋನ್. ನಾವು ಈ ಕೋನ್ ಅನ್ನುವಂಥದ್ದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿದ್ದರಿಂದ ಸೊ ನಮಗೆ ಸ್ಲ್ಯಾಂಟ್ ಹೈಟ್ಗೆ ಫಾರ್ಮುಲಾ √L = h² ಪ್ಲಸ್ r² ಅನ್ನೋಂಥದ್ದು ಬಂದಿತ್ತು. ಇಲ್ಲಿ ಫ್ರಸ್ಟ್ರಮ್ ಆಫ್ ಅ ಕೋನ್ನ ಅಬ್ಸರ್ವ್ ಮಾಡಿದ್ರೂ ಕೂಡ ಇಲ್ಲೂ ಕೂಡ ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಟರ್ನ್ ಮಾಡ್ತೀವಿ. ಯಾಕಂದರೆ ಕೋನ್ದು ಪಾರ್ಟ್ನ ಕಟ್ ಮಾಡಿದಾಗ ಸಿಕ್ಕಿದಂತೆ ಫ್ರಸ್ಟ್ರಮ್ ಆಫ್ ಅ ಕೋನ್ ಅಲ್ವಾ. ಸೊ ಇಲ್ಲೂ ಕೂಡ ಸ್ಲ್ಯಾಂಟ್ ಹೆಡ್ಗೆ ಫಾರ್ಮುಲಾ ಇದೆ. ಸೊ ಹೇಗೆ ಕೋನ್ಗೆ L = √h² ಪ್ಲಸ್ r² ಇತ್ತು, ಹಾಗೆ ಇಲ್ಲೂ ಕೂಡ
ಸ್ಲ್ಯಾಂಟ್ ಹೈಟ್ಗೆ ಏನು ಫಾರ್ಮುಲಾ ಬರುತ್ತೆ ಅಂದರೆ ಸೇಮ್ ಫಾರ್ಮುಲಾನೇ ಬರುತ್ತೆ, ಎಲ್ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ ಹೆಚ್ ಸ್ಕ್ವೇರ್ ಪ್ಲಸ್. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಮಗೆ ಎಷ್ಟು ಸರ್ಕ್ಯುಲರ್ ಬೇಸ್ ಬಂತು, 2 ಸರ್ಕ್ಯುಲರ್ ಬೇಸ್ ಬಂದಿದ್ದರಿಂದ ಇಲ್ಲಿ 2 ರೇಡಿಯಸ್ ಬರೋದ್ರಿಂದ ನಾವು ಸ್ಲ್ಯಾಂಟ್ ಹೈಟ್ಗೆ ಫಾರ್ಮುಲಾ ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಬರಿತೀವಿ, ಎಲ್ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಮೈನಸ್ ಆರ್ ಹೋಲ್ ಸ್ಕ್ವೇರ್ ಅಂತ ಬರಿತೀವಿ. ಸೊ ಇದು ಯಾಕೆ ಬರ್ದೆ ಅನ್ನೋಂಥದ್ದು ಈಗಾಗಲೇ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಫ್ರಸ್ಟಮ್ ಆಫ್ ಅ ಕೋನಲ್ಲಿ ನಮಗೆ 2 ಸರ್ಕ್ಯುಲರ್ ಬೇಸ್ ಬರೋದ್ರಿಂದ ಇಲ್ಲಿ 2 ರೇಡಿಯಸ್, ಅಂದರೆ ನಾನು ಇದನ್ನು ಕ್ಯಾಪಿಟಲ್ ಲೆಟ್ರ್ ಆರ್, ಇದು ಸ್ಮಾಲ್ ಲೆಟ್ರ್ ಆರ್ ಇಂದ ಬರೀತೀನಿ. ಸೊ 2 ರೇಡಿಯಸ್ ಬರೋದ್ರಿಂದ ಸೊ ಸ್ಲ್ಯಾಂಟ್ ಹೈಟ್ ಫಾರ್ಮುಲಾ ವಿಲ್ ಬಿ ಎಲ್ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಮೈನಸ್ ಆರ್ ಹೋಲ್ ಸ್ಕ್ವೇರ್. ಇದೇ ಮೇಜರ್ ಡಿಫ್ರೆನ್ಸು ನೀವು ಆ ಕೋನ್ದು ಸ್ಲ್ಯಾಂಟ್ ಹೈಟ್ ಫಾರ್ಮುಲಾಗೂ ಮತ್ತು ಈ ಫ್ರಸ್ಟಮ್ ಆಫ್ ಅ ಕೋನ್ದು ಸ್ಲ್ಯಾಂಟ್ ಹೈಟ್ ಫಾರ್ಮುಲಾಗೂ ಡಿಫ್ರೆನ್ಸ್ ನೋಡುವಂಥದ್ದು ಅನ್ನೋಂಥದ್ದು. ಓಕೆ, ಸೊ ಇಷ್ಟು ಫ್ರಸ್ಟಮ್ ಆಫ್ ಅ ಕೋನ್ದು ಸ್ಲ್ಯಾಂಟ್ ಹೈಟ್ದು ಫಾರ್ಮುಲಾ ಮತ್ತು ಫ್ರಸ್ಟಮ್ ಆಫ್ ಅ ಕೋನ್ ಹೇಗೆ ಬರುತ್ತೆ ಅನ್ನೋಂಥದ್ದು, ಆ್ಯಂಡ್ ವಿಚ್ ಇಸ್ ದ ಹೈಟ್, ವಿಚ್ ಇಸ್ ದ ಸ್ಲ್ಯಾಂಟ್ ಹೈಟ್ ಆ್ಯಂಡ್ ವಿಚ್ ಇಸ್ ರೇಡಿಯಸ್ ಅನ್ನೋಂಥದ್ದು. ಇನ್ನು ಫಾರ್ಮುಲಾಸ್ ಬಗ್ಗೆ ನೋಡೋದಾದರೆ, ಸೊ ಫಾರ್ಮುಲಾಸ್ ವಾಲ್ಯೂಮ್ ಆಫ್ ಅ ಫ್ರಸ್ಟಮ್ ಆಫ್ ಅ ಕೋನ್ ದ ಫಾರ್ಮುಲಾ ವಿಲ್ ಬಿ 1/3 ಇಂಟು ಪೈ ಇಂಟು ಆರ್ ಸ್ಕ್ವೇರ್ ಪ್ಲಸ್ ಕ್ಯಾಪಿಟಲ್ ಆರ್ ಸ್ಕ್ವೇರ್ ಪ್ಲಸ್ ಸ್ಮಾಲ್ ಆರ್ ಸ್ಕ್ವೇರ್ ಪ್ಲಸ್ ಆರ್ ಇಂಟು ಆರ್ into h. This is the volume of a frustum of a cone formula, and curved surface area of a formula will be pi l into r plus r, and total surface area formula will be pi into r plus r into l plus pi into r square plus r square, where here pi na common ತೆಗೆದಾದರೂ ನೀವು ಬರಿಬಹುದು ಅನ್ನೋಂಥದ್ದು. ಇಷ್ಟು ಫ್ರಸ್ಟಮ್ ಆಫ್ ಅ ಕೋನ್ ಅಂದ್ರೆ ಏನು, ಹಾಗೆ ಅದರಲ್ಲಿ ಸ್ಲ್ಯಾಂಟ್ ಹೈಟ್ ಫಾರ್ಮುಲಾ ಮತ್ತು ವಾಲ್ಯೂಮ್ ಫಾರ್ಮುಲಾ ಮತ್ತು ಕರ್ಡ್ ಸರ್ಫೇಸ್ ಏರಿಯಾ ಮತ್ತು ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ. ಓಕೆ, ಈಗ ನಾವು ಈ ಒಂದು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ನಾವು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಕಾಂಬಿನೇಷನ್ನ ಕೊಟ್ಟಾಗ, ಈಗಾಗಲೇ ನೀವು ಫಾರ್ಮುಲಾಸ್ ಯಾವುದೇ ಕಲ್ತ್ರಿ, ಕ್ಯೂಬ್ ಕಲ್ತಿದ್ದೀರಾ, ಕ್ಯೂಬಾಯ್ಡ್ ಕಲ್ತಿದ್ದೀರಾ, ಸಿಲಿಂಡ್ರ್ ಅಂದರೆ ಏನು, ಕೋನು, ಸ್ಪಿಯರು, ಹಿಮಸ್ಪಿಯರು, ಫ್ರಸ್ಟಮ್ ಆಫ್ ಅ ಕೋನ್. ಕೆಲವೊಂದು ಸಲ ಕಾಂಬಿನೇಷನ್ ಕೊಟ್ಬಿಡ್ತಾರೆ, ಕಾಂಬಿನೇಷನ್ ಆಫ್ ಫಿಗರ್ಸ್, ಸಾಲಿಡ್ ಫಿಗರ್ಸ್. ಫಾರ್ ಎಕ್ಸಾಂಪಲ್ ಕೋನ್ ಕೊಡ್ಬೋದು, ಕೋನ್ನ ಜೊತೆಗೆ ಆ್ಯಡ್ ಅಪ್ ಮಾಡಿ ಸಿಲಿಂಡ್ರನ್ನ ಜಾಯಿಂಟ್ ಮಾಡಿರ್ಬೋದು. ಜೊತೆಗೆ ನೀವು ರಾಜ್ಕುಮಾರ ಫಿಲಮ್ ನೋಡಿದರೆ, ರಾಜ್ಕುಮಾರ ಬೊಂಬೆನ ನೀವು ಅಬ್ಸರ್ವ್ ಮಾಡಿದರೆ ಅದರಲ್ಲಿ ಮೇಲ್ಗಡೆ ಪೋರ್ಷನು ಕೋನ್ ಇದೆ, ಕೆಳಗಡೆ ಪೋರ್ಷನಲ್ಲಿ ಹಿಮಸ್ಪಿಯರ್ ಇದೆ. ಈ ಥರ ಕಾಂಬಿನೇಷನ್ ಆಫ್ ಸಾಲಿಡ್ಸ್ನ ಕೊಟ್ಟರೆ ಅದನ್ನು ಹೇಗೆ ನೆನಪಲ್ಲಿ ಇಟ್ಕೊಂಡು ಅದಕ್ಕೆ ಫಾರ್ಮುಲಾಸನ್ನು ಬರಿಬೋದು ಅನ್ನೋದ್ರ ಬಗ್ಗೆ ಈಗ ಈಸಿ ಮೆಥಡಲ್ಲಿ ನಾನು ಹೇಗೆ ಆ ಫಾರ್ಮುಲಾಸ್ನ ಬರಿಬೇಕು, ಅದನ್ನೆಲ್ಲ ಕಂಬೈಂಡ್ ಮಾಡಿ ಫಾರ್ಮುಲಾಸ್ ಹೇಗೆ ಬರಿಬೇಕು ಅನ್ನೋದನ್ನು ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅನ್ನೋಂಥದ್ದು. ಸೊ ಫಸ್ಟ್ ಆಫ್ ಆಲ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮಲ್ಲಿ ಜಸ್ಟ್ ಲಿಸನ್ ಹಿಯರ್ ಆ್ಯಂಡ್ ಬೋರ್ಡ್ ನೋಡಿ. ಸಿಲಿಂಡರ್ ಬಗ್ಗೆ ನಾವು ಮಾತಾಡೋದಾದರೆ ಸಿಲಿಂಡರ್ ಅನ್ನುವಂಥದ್ದು, now observe here, now this is a right angle this is a rectangle. Now this portion is called as rectangle. ನೋಡಿ, ಇಷ್ಟು ಪೋರ್ಷನ್ ಏನು ಕಾಣ್ತಾ ಇದೆ ಅಷ್ಟು ಪೋರ್ಷನ್ ನಾವು ಏನು ಕರಿತೀವಿ, ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲ್ನ ಒಂದು ರೌಂಡ್ ಟರ್ನ್ ಮಾಡೋದಕ್ಕೆ ಬಿಟ್ಟಾಗ ಒಂದು ರೌಂಡ್ ತಿರ್ಗಾದ ಮೇಲೆ ಸಿಗುವ ಶೇಪೇ ನಮಗೆ ಸಿಲಿಂಡರ್. ಫಾರ್ ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ ಕೊಡು. ಫಾರ್ ಎಕ್ಸಾಂಪಲ್ ಇದನ್ನು ನಾವು ಇಲ್ಲ ಈ ಬುಕ್ ದಿಸ್ ಇಸ್ ಅ ರೆಕ್ಟ್ಯಾಂಗಲ್, ಕರೆಕ್ಟ್. ಸೊ ಇದನ್ನು ನಾವು ಈ ರೀತಿ ಇರುವಂಥದ್ದನ್ನ ಒಂದು ರೌಂಡ್ ಟರ್ನ್ ಮಾಡಿದಾಗ ನನಗೆ ಸಿಗುವಂತಹ ಶೇಪೇ ಸಿಲಿಂಡರ್. ಇಸ್ ಇಟ್ ಕ್ಲಿಯರ್? ಅಂದರೆ ಇದು ಒಂದು ರೌಂಡ್ ತಿರುಗಿದಾಗ ನಿಮಗೆ ಈ ರೀತಿ ಆಗುತ್ತೆ. ಟೆಕ್ಸ್ಟ್ ಬುಕ್ ಓಕೆ, ಈ ರೀತಿ. ಸೊ ಹಾಗಾದರೆ ನೀವು ತಿಳ್ಕೊಬೇಕಾದ್ರೆ ಏನು, ಸಿಲಿಂಡರ್ನಲ್ಲಿ ಫಸ್ಟ್ ಪಾಯಿಂಟ್, ಸೊ ರೆಕ್ಟ್ಯಾಂಗಲನ್ನು ಒಂದು ರೌಂಡು ಟರ್ನ್ ಮಾಡಿದಾಗ ನಿಮಗೆ ಸಿಗೋ ಶೇಪ್ ಯಾವುದು, ಸಿಲಿಂಡರ್. ಇಸ್ ಇಟ್ ಕ್ಲಿಯರ್? ಇದು ಫಸ್ಟ್ ಪಾಯಿಂಟ್.
ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ನಿಮ್ಮ ಮನೆ ಮೇಲ್ಭಾಗದಲ್ಲಿ ಆ್ಯಕ್ಚುಲ್ ಆಗಿ ವಾಟರ್ ಟ್ಯಾಂಕ್ ಇರುತ್ತೆ, ಕರೆಕ್ಟಾ? ಆ ವಾಟರ್ ಟ್ಯಾಂಕ್ನಲ್ಲಿ ಹೋಗ್ಬಿಟ್ಟು ಅದರ ಹೈಟ್ ತಿಳ್ಕೊಬನ್ನಿ ಅಂತಂದರೆ, ಇದೇ ಥರ ವಾಟರ್ ಟ್ಯಾಂಕ್ ಇದೆ ಅಂತ ಅಂದ್ಕೊಂಡ್ರೆ ಹೈಟ್ ತಿಳ್ಕೊಬನ್ನಿ ಅಂತಂದರೆ ನೀವು ಟೇಪ್ ಕೊಡ್ತೀನಿ ನಾನು ಆ್ಯಕ್ಚುಲ್ ಆಗಿ. ಸೊ ಇಲ್ಲಿಂದ ಸೈಡ್ ಪೋರ್ಷನ್ಸ್ನ ನಾವು ಏನಾದರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ಇಸ್ ನಾಟ್ ಅ ಹೈಟ್. ನಾವು ಹೈಟ್ ಏನಾಗುತ್ತೆ ಅಂತಂದರೆ ನೋಡಿ, ನಾವು ಈ ಒಂದು ಸಿಲಿಂಡರ್ನಲ್ಲಿ ಫಸ್ಟ್ ಆಫ್ ಆಲ್ ಅದಕ್ಕಿಂತ ಅದನ್ನ ಹೈಟ್ನ ಮಾಡೋದಕ್ಕಿಂತ ಮುಂಚೆ ನಾವು ಇದು ಸಿಲಿಂಡರ್ ಅಲ್ಲ, ಈ ಸಿಲಿಂಡರ್ನಲ್ಲಿ ನಾವು ಈ ಪೋರ್ಷನನ್ನು CAC ಅಂತ ಹೇಳ್ತೀವಿ, ಕರ್ವ್ ಸರ್ಫೇಸ್ ಏರಿಯಾ. ಹಾಗೆ ಅದ್ರ ಜೊತೆಗೆ ನಿಮಗೆ ಕೆಳಗಡೆ ಒಂದು ಸರ್ಕ್ಯುಲರ್ ಶೇಪ್ ಇದೆ, ಮೇಲ್ಗಡೆ ಒಂದು ಸರ್ಕ್ಯುಲರ್ ಶೇಪ್ ಇದೆ. ಹಾಗಾದರೆ ಇಟ್ ಕನ್ಸಿಸ್ಟ್ ಆಫ್ ಒನ್ CAC ಪಾರ್ಟ್ ಮತ್ತು ಇನ್ನೊಂದು ಒನ್ ಸರ್ಕ್ಯುಲರ್ ಬೇಸ್ ಆ್ಯಂಡ್ ಒನ್ ಸರ್ಕ್ಯುಲರ್ ಟಾಪ್. ಇಸ್ ಇಟ್ ಕ್ಲಿಯರ್? ಇದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್, ಹಾಗಾದರೆ ಈ ಪೋರ್ಷನನ್ನು ನಾವು CAC ಅಂತ ಕರೆದ್ರೆ, ಈ ಪೋರ್ಷನನ್ನು ನಾವು ಸರ್ಕ್ಯುಲರ್ ಬೇಸ್ ಮತ್ತು ಸರ್ಕ್ಯುಲರ್ ಟಾಪ್ ಅಂತ ಹೇಳ್ತೀವಿ. ಈ ಸರ್ಕ್ಯುಲರ್ ಟಾಪ್ ಮತ್ತು ಸರ್ಕ್ಯುಲರ್ ಬೇಸ್ನ ಮಿಡ್ ಪಾಯಿಂಟನ್ನು ಜಾಯಿನ್ ಮಾಡೋದೇ ಹೈಟ್. ಸೊ ವಾಟರ್ ಟ್ಯಾಂಕ್ ಮುಂದೆ ಭಾಗದಲ್ಲಿ ಅಥವಾ ಈ ಸಿಲಿಂಡರಲ್ಲಿ ಈ ಮಧ್ಯಭಾಗದಿಂದ ಕೆಳಭಾಗದಲ್ಲಿ ಸೆಂಟರ್ ಪಾರ್ಟನ್ನು ನಾವು ಏನು ಹೈಟ್ ಅಂತ ಹೇಳ್ತೀವಿ ಅದನ್ನು ನಾವು ಮೆಷರ್ ಮಾಡಿದ್ರೆ ದಟ್ ವಿಲ್ ಬಿ ಕಾಲ್ಡ್ ಆಸ್ ಹೈಟ್. ಸೊ ಅದು ಸಿಲಿಂಡರ್ನ ಹೈಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ನಾವು ಇಲ್ಲಿಂದ ಇಲ್ಲಿಗೆ ಇರುವಂಥದ್ದು ಏನಂತ ಕರಿತೀವಿ? ಇಟ್ಸ್ ಅ ಸರ್ಕ್ಯುಲರ್ ಶೇಪ್. ಆದರೆ ಇದೇನಾಗಲೇಬೇಕು? ಇಟ್ ಶುಡ್ ಬಿ ರೇಡಿಯಸ್. ಇಸ್ ಇಟ್ ಕ್ಲಿಯರ್? ಸೊ ಇದು ಹೈಟು, ಇದು ರೇಡಿಯಸ್. ಸೊ ಹಾಗಾದರೆ ಇಲ್ಲಿ ನಿಮಗೆ CAC ಪೋರ್ಷನ್ ಇದೆ ಮತ್ತು ಎರಡು ಸರ್ಕ್ಯುಲರ್ ಪೋರ್ಷನ್ಸ್. ಹಾಗಾದರೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಅಂತ ತಗೊಂಡಾಗ ಟೋಟಲ್ ಸರ್ಫೇಸ್ ಏರಿಯಾ ಅಂದರೆ ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಸೊ ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್? ಸೊ ಟೋಟಲ್ ಸರ್ಫೇಸ್ ಏರಿಯಾದಲ್ಲಿ ನನಗೆ ಏನೇನು ಕಾಣ್ತಾ ಇದೆ ನನಗೆ ಮತ್ತು ಈ ಪೋರ್ಷನ್ ಕಾಣ್ತಾ ಇದೆ. ವಾಟ್ ಇಸ್ ದಿಸ್ ಕಾಲ್ಡ್? CAC. ಸೊ ದೇರ್ಫೋರ್ CAC ಪ್ಲಸ್ ಇನ್ನೇನು ಕಾಣ್ತಾ ಇದೆ ನನಗೆ? ಸರ್ಕ್ಯುಲರ್ ಬೇಸ್. ಕರೆಕ್ಟಾ? ಸೊ ಸರ್ಕ್ಯುಲರ್ ಬೇಸ್ ಇದೆ. ಸೊ ಸರ್ಕ್ಯುಲರ್ ಬೇಸ್ನ ನಾವು ಆ್ಯಡ್ ಮಾಡ್ಕೊಂಡು ಅದೇ ನಾನು ನಿಮಗೆ ಫಾರ್ಮುಲಾಸ್ ಬರ್ಸಿರೋದು. ಸೊ ಫಾರ್ಮುಲಾಸ್ ನಿಮಗೆ ಇಂಪಾರ್ಟೆಂಟು. ಫಾರ್ಮುಲಾಸು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಗೊತ್ತಿರಲೇಬೇಕು. ಇಫ್ ಯು ನೋ ದ ಫಾರ್ಮುಲಾಸ್ ವೆರಿ ವೆಲ್, ದೆನ್ ಯು ಕ್ಯಾನ್ ಈಸಿಲಿ ಅಪ್ಲೈ ದ ಫಾರ್ಮುಲಾಸ್ ಟು ದ ಪ್ರಾಬ್ಲಮ್ ಆ್ಯಂಡ್ ಯು ಕ್ಯಾನ್ ಈಸಿಲಿ ಸ್ಕೋರ್ ಇನ್ ದ ಸರ್ಫೇಸ್ ಏರಿಯಾ. ಅದರ್ವೈಸ್ ನಿಮಗೆ ಕಷ್ಟ ಆಗುತ್ತೆ, ಯಾಕೆಂದರೆ ಇಫ್ ಯು ಡೋಂಟ್ ನೋ ದ ಫಾರ್ಮುಲಾಸ್. ಹಾಗಾಗಿ ಹೇಳ್ತಾರೆ. ಎರಡನೇದಾಗಿ ಇನ್ನೊಂದ್ರ ಬಗ್ಗೆ ಹೇಳ್ಬಿಡ್ತೀನಿ, ಅದೇ ಕೋರ್. ಕೋರ್ ಬಗ್ಗೆ ಮಾತ್ರ ತಗೊಳ್ಳೋಣ ಸಾಕು, ಆಮೇಲೆ ಮುಂದಕ್ಕೆ ಹೋಗೋಣ. ಕೋರ್, ಈ ಕೋರ್ನಲ್ಲಿ ನಿಮಗೆ ನಾವು ಓನ್ಲಿ ಒನ್ ಸರ್ಕ್ಯುಲರ್ ಬೇಸ್ ಇರುತ್ತೆ. ಈ ಸರ್ಕ್ಯುಲರ್ ಬೇಸ್ದು ಇದು ರೇಡಿಯಸ್ಸು. ಸರ್ಕ್ಯುಲರ್ ಬೇಸ್ದು ಮಿಡ್ ಪಾಯಿಂಟನ್ನು ಮತ್ತು ಈ ವರ್ಟಿಸಸನ್ನು ಜಾಯಿನ್ ಮಾಡುವಂಥ ಪಾಯಿಂಟೇ ಹೈಟ್. ದಟ್ ಈಸ್ ಕಾಲ್ಡ್ ಆಸ್ height of the core. Is it clear? Now this portion is called as, ಈ portion ನ CAC ಅಂತ ಕರೆಯಲ್ಲ, we call that as L, ಅಂದ್ರೆ slant height. ಏನಂತ ಕರಿತೀವಿ ಅದನ್ನ? Slant height. ನೋಡಿ ಬೇಗ ಹೇಳಬೇಕು ಅಂತಂದ್ರೆ now what is this called as? Height. And this portion is called as CAC. This portion is called as radius. If suppose ಅಕಸ್ಮಾತ್ ಈ ರೀತಿ ಫುಲ್ ಕೊಟ್ಬಿಟ್ರೆ ಅದರ ಅರ್ಥ ಏನು? Diameter. ಸೊ ಡಯಾಮೀಟರ್ ಕೊಟ್ಟರೆ ರೇಡಿಯಸ್ನ ಹೆಂಗೆ ಕಡೆ ಇಟ್ಕೊತೀರಾ? D/2. ಓಕೆ. ಸೊ ಹಾಗಾದರೆ ವಾಟ್ ಇಸ್ ದಿಸ್ ಕಾಲ್ಡ್ ಆಸ್? ಹೈಟ್. ಆ್ಯಂಡ್ ವಾಟ್ ದಿಸ್ ಪೋರ್ಷನ್ ಇಸ್ ಕಾಲ್ಡ್ ಆಸ್? L. ನಾವು ಕೋನ್ ಅಂತಂದರೆ ಕೋನ್ ನಾವು ಈ ಪೋರ್ಷನನ್ನು ಇಷ್ಟು ಪೋರ್ಷನ್ ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ. ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಒಂದು ಟರ್ನ್ ಮಾಡಿದಾಗ ನಮಗೆ ಸಿಗುವ ಒಂದು ಶೇಪೇ ಅದೇ ಕೋನ್. ಓಕೆ. ಈ ಕೋನ್ ಕರೆಕ್ಟಾಗಿ ಇರ್ತದೆ. ಸೊ ಸಿಲಿಂಡರ್ ಯಾವ ಥರ ಮೇಡ್ ಆಗಿದೆ? ರೆಕ್ಟ್ಯಾಂಗಲ್ನ ಒಂದು ಶೇಪ್. ಕೋನು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಒಂದು ರೌಂಡ್ ಟರ್ನ್ ಮಾಡಕ್ಕೆ ಬಿಟ್ಟಾಗ ದಿಸ್ ಈಸ್ ಕಾಲ್ಡ್ ಆಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಒಂದು ಟರ್ನ್ ಮಾಡಕ್ಕೆ ಬಿಟ್ಟಾಗ ನಮ್ಗೆ ಸಿಕ್ಕಿರುವಂಥದ್ದು ಏನು ಶೇಪು? ಕೋನ್. ಓಕೆ. ಕೋನಲ್ಲಿ ಇದನ್ನ ಏನಂತ ಹೇಳಿದೆ ನಾನು ಹೇಳಿ? ಸ್ಲ್ಯಾಂಟ್. Now what is this called as? This portion? Height. Now what is this called as? Radius. It's called as radius. Correct? Now this is a right angle triangle ಆಗಿರೋದ್ರಿಂದ we can apply the Pythagoras theorem for this. Correct? Now what is the Pythagoras theorem for this? Now this will be the right angle, this will be the hypotenuse. So therefore L square equals to x square plus r square.
Now we need L means L ಹಾಗೆ ಇಟ್ಕೊಳ್ಳಿ under root of this is the formula to find the slant height. L ಅಂದ್ರೆ ಏನು ನಮಗೆ slant height. So now this is the formula to find the slant height of the cone. Slant height ಬರ್ಸಿದೆಯಾ ಇಶ್ಯೂ? So that's the formula to find the slant. ಈ ಎರಡು ಫಿಗರ್ ಬಗ್ಗೆ ಗೊತ್ತಾಯ್ತು. ಯಾವುದು? Cylinder and cone. Is it clear? So next is very important sphere. Sphere ಅಂದ್ರೆ ನೀವು ನಾರ್ಮಲ್ ತಿಂತಾ ಇರ್ತೀರ ಕಲ್ಲಂಗಡಿ ಏನು ಶೇಪ್ ಇದೆ ಅದೇ ಸ್ಪಿಯರ್. Is it clear? So sphere ಅಲ್ಲಿ ನಿಮಗೆ CSC ಬರಲ್ಲ, ಓನ್ಲಿ PSC ಮಾತ್ರ ಬರುತ್ತೆ. ಓಕೆ, ನೆಕ್ಸ್ಟ್ ಸ್ಪಿಯರ್ ನ ಅರ್ಧ ಕಟ್ ಮಾಡಿ ಇನ್ನು ಅರ್ಧ ಪೋರ್ಷನ್ ಏನು ಉಳ್ಕೊಳ್ಳುತ್ತೆ ಅದೆಲ್ಲ ನಾವೇನು ಕಲ್ತಿದ್ರೆ ಹೆಮಿಸ್ಫಿಯರ್. ವಿ ಕಾಲ್ ದಟ್ ಆಸ್ ಹೆಮಿಸ್ಫಿಯರ್. ಸೊ ಹೆಮಿಸ್ಫಿಯರ್ ಬಗ್ಗೆ ಚೂರು ಕಲ್ತ್ಕೊಳ್ಬೇಕು, ಆಮೇಲೆ ನಾವು ಹೋಗೋಣ ಎಕ್ಸೈಸ್ಗೆ. ಹೆಮಿಸ್ಫಿಯರ್, ಈಗ ಹೆಮಿಸ್ಫಿಯರ್ ಅಲ್ಲಿ ನೀವು ನೋಡಿದ್ರೆ ನಾವು ದಿಸ್ ಇಸ್ ಕಾಲ್ಡ್ ಅ ಸರ್ಕ್ಯುಲರ್ ಬೇಸ್ ಅಂಡ್ ದಿಸ್ ವಿಲ್ ಬಿ ದ ರೇಡಿಯಸ್. ಇಲ್ಲಿ ಮೇಜರ್ ಆಗಿ ತಿಳ್ಕೊಳ್ಳುವಂತಹ ಪಾಯಿಂಟ್ ಏನು ಅಂದರೆ ವಾಟ್ ವಿಲ್ ಬಿ ದ ಹೈಟ್ ಆಫ್ ದ ಹೆಮಿಸ್ಫಿಯರ್. ದಿಸ್ ಇಸ್ ದ ಆಕ್ಚುಲ್ ರಿಯಲ್ ಪಾಯಿಂಟ್ ದಟ್ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ನಾವು ಈ ಹೆಮಿಸ್ಫಿಯರ್ಗೆ this will be the circular shape, this will be the radius, now this will be the height of the hemisphere. Okay, so that will be the height, but ಇಲ್ಲಿ height ಎಷ್ಟಿರುತ್ತೆ ಅಂದರೆ how much of radius will be there, that will be equals to the height of the hemisphere. ಅಂದರೆ ಹೆಮಿಸ್ಫಿಯರ್ ರೇಡಿಯಸ್ ಎಷ್ಟಿರುತ್ತೋ ಅಷ್ಟೇ ಎಷ್ಟಿರುತ್ತೆ height of the hemisphere irutte. For example, radius of a hemisphere 7 cm ಕೊಟ್ಟರೆ what will be the height of the hemisphere? 7 cm. Is it clear now? So because radius of a hemisphere is equals to the height of the hemisphere. Is it clear? ಇದರ ಜೊತೆಗೆ ಇನ್ನೊಂದು ಬೇಕು ನಿಮಗೆ, ಅದೇ ಫ್ರಸ್ಟಮ್ ಆಫ್ ಆಮೇಲೆ ಬರಬೇಕು ನಾನು ಮಾಡ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ನಿಮಗೆ ಫಾರ್ಮುಲಾಸ್ ಯಾವುದೇ ತಲೆಯಲ್ಲಿ ಇರಬೇಕು ಅಂದರೆ ಕ್ಯೂಬು, ಕ್ಯೂಬಾಯ್ಡು, ಸ್ಕ್ವಯರು, ರೆಕ್ಟ್ಯಾಂಗಲ್ ಇಷ್ಟು ಗೊತ್ತಿದ್ರೆ ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಸರ್ಫೇಸ್ ಏರಿಯಾ ಆ್ಯಂಡ್ only, that is combination of solids. The combination of solids. Okay, combination ಅಂದ್ರೆ ಏನು? ನೀವು ಇಷ್ಟು ತನಕ ಏನು ಕಲ್ತ್ಕೊಂಡಿದ್ದೀರಾ, ಸಿಲಿಂಡರ್ ಆಗಿರ್ಬೋದು, ಹೆಮಿಸ್ಫಿಯರ್ ಆಗಿರ್ಬೋದು, ಕೋನ್ ಆಗಿರ್ಬೋದು, ಇವುಗಳನ್ನ ಜಾಯಿಂಟ್ ಮಾಡಿ ನಿಮಗೆ ಕೊಟ್ಟಿರ್ತಾರೆ. ಅದರ ಟೋಟಲ್ ಸರ್ಫೇಸ್ ಏರಿಯಾವನ್ನು ಕಲ್ತ್ಕೊಂಡು, ಫಾರ್ ಎಕ್ಸಾಂಪಲ್ ನಿಮಗೆ ನಾರ್ಮಲ್ ಆಗಿ ಇದನ್ನು ಹೇಳ್ತಾ ಇರ್ತೀನಿ ಪ್ರತಿ ವರ್ಷ. ರಾಜ್ಕುಮಾರ್ ಫಿಲಮ್ ನೋಡಿದ್ದೀರಾ? ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಫಿಲಮಲ್ಲಿ ಒಂದು ರಾಜ್ಕುಮಾರ್ ಬೊಂಬೆ ಬರುತ್ತೆ ಗೊತ್ತಾ? ಹೆಸರು. ಸೊ ರಾಜ್ಕುಮಾರ್ ಬೊಂಬೆ ನಿಮಗೆ ಈ ರೀತಿ ಇರುತ್ತಾ? ಕರೆಕ್ಟ್. ಇದು ಎರಡು ಥರ ಮಾಡ್ಕೋಬಹುದು. ನೀವು ರಾಜ್ಕುಮಾರ್ ಬೊಂಬೆ ಮಾಡ್ಕೋಬಹುದು, ಕಲ್ತಿಲ್ಲ ಅಂತಂದ್ರೆ ನಿಮ್ಮನ್ನು ನಾವು ಸಾಯಿಸಿರ್ತೀವಿ. ಸೊ ದೀಪ ಮಾಡ್ಕೋಬಹುದು. ಕರೆಕ್ಟಾ? ದೀಪ ಇರ್ತದೆ ಗೊತ್ತಾ, ಮನೇಲಿ ಇರ್ತಾರೆ. ಓಕೆ, ಕರೆಕ್ಟಾ? ಸೊ ಇದು ಆಕ್ಚುಲ್ ಆಗಿ ನಾವು ಫಿಲಮ್ನಲ್ಲಿ ಏನು ರಾಜ್ಕುಮಾರ್ ಬೊಂಬೆ ನೋಡ್ತಿದ್ವಿ. ಸೊ ಇದರಲ್ಲಿ ನಿಮಗೆ ಎರಡು ಥರ ಫಿಗರ್ ಇದೆ. ನಾನು ಹೇಳಿದೆ ಟಾಪಿಕ್ ಯಾವುದು? ಕಾಂಬಿನೇಷನ್ ಆಫ್ ಸಾಲಿಡ್ಸ್. ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಅಂದರೆ ಎರಡು ಫಿಗರ್ಸ್ಗಳನ್ನ ಅಥವಾ ಮೂರು ಫಿಗರ್ಸ್ಗಳನ್ನ ಜಾಯಿಂಟ್ ಮಾಡಿ ಇಟ್ಟಿರ್ತಾರೆ. ಇಸ್ ಇಟ್ ಕ್ಲಿಯರ್? ನಾವು ಇಲ್ಲಿ ಎರಡು ಫಿಗರ್ಸ್ ಕಾಣ್ತಾ ಇದ್ದಾರೆ. ಯಾವ್ದಾದ್ರು ಎರಡು ನಿಮಗೆ ಕಾಣ್ತಾ ಇದೆ? ಈ ಪೋರ್ಷನ್ ಯಾವುದು? ಕೋರ್. ಅಂಡ್ ಈ ಪೋರ್ಷನ್ ಯಾವುದು? ಈಗ ಕ್ವಶನ್ ಏನು ಕೇಳ್ತಾರೆ ಅಂತಂದ್ರೆ, ಸೊ ಯು ನೀಡ್ ಟು ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ಟೋಟಲ್ ಸಾಲಿಡ್. ಆ ಟೋಟಲ್ ಸಾಲಿಡ್ ಫಿಗರ್ ಏನು ಕೇಳ್ತಾರೆ? ಸರ್ಫೇಸ್ ಏರಿಯಾವನ್ನ ಕೇಳ್ತಾರೆ. ಇಸ್ ಇಟ್ ಕ್ಲಿಯರ್? ಈಗ ನಾವು ಮಾತಾಡ್ತಾ ಇರೋದು ಯಾವುದು ಟಾಪಿಕ್? ಹೇಗೇನೆ ಕಾಂಬಿನೇಷನ್ ಆಫ್ ಸಾಲಿಡ್ಸ್. ಕಾಂಬಿನೇಷನ್ ಆಫ್ ಸಾಲಿಡ್ಸ್ ನಲ್ಲಿ ಇರುವ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬೇಕು ಅಂದ್ರೆ ಯೂಸ್ ದಿಸ್ ಫಾರ್ಮುಲಾ. ವಾಟ್ ಇಸ್ ಇಟ್ ಫಾರ್ಮುಲಾ ಅಂತಂದ್ರೆ ಸಮ್ ಆಫ್ ದೇರ್ visible faces. Okay, some of their visible faces. Now just observe here, ಕಣ್ಣಿಗೆ ಕಾಣಿಸ್ತಾ ಇರುವಂತಹ ಫಿಗರ್ಸ್ ಗಳನ್ನ ಅದರ CSA ಅನ್ನ ಆಡ್ ಮಾಡಿರು. This is the formula to find the answers for the combination of solid topic. Some of their visible faces. Some ಅಂದ್ರೆ ಏನು? Visible faces ಅಂದ್ರೆ ಏನು?
ಕಣ್ಣಿಗೆ ಏನು ಕಾಣಿಸ್ತಿದೆ ಫಿಗರ್ಸ್ಗಳು ಏನು ಆ್ಯಡ್ ಮಾಡಿರಬೇಕು, ಸಿ ಎಸ್ ಎನ ಆ್ಯಡ್ ಮಾಡಿದ್ದು. ಇಸ್ ಇಟ್ ಕ್ಲಿಯರ್? ಸೊ ಕಾಂಬಿನೇಷನ್ ಆಫ್ ಸಾಲಿಡ್ಸ್ನ ಸಾಲ್ವ್ ಮಾಡಬೇಕು ಅಂದರೆ ಇದೊಂದು ಫಾರ್ಮುಲಾ ಕೊಟ್ಟಿದ್ರು ಸಾಕು. ಕಣ್ಣಿಗೆ ಕಾಣ್ತಿರೋ ಫಿಗರ್ಸ್ಗಳದ್ದು ಸಿ ಎಸ್ ಎನ ಆ್ಯಡ್ ಮಾಡಿಡು. ಓಕೆ, ಈಗ ನಾವು ಫಸ್ಟ್ ಫಿಗರ್ ಯಾವ್ದು ತೊಗೊಂಡದ್ದು, ದ ರಾಜ್ಕುಮಾರ್ ಬೊಂಬೆ ಏನಿದೆ ಅದನ್ನ ತೊಗೊಂಡು. ಈಗ ಕಣ್ಣಿಗೆ 2 ಫಿಗರ್ ಕಾಣ್ತದೆ, ಯಾವುದೇದು ಮತ್ತು ಇನ್ನೊಂದು ಯಾವುದು ಕರೆಕ್ಟಾ? ಸೊ ಹಾಗಾದ್ರೆ ವಾಟ್ ಇಸ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಸಾಲಿಡ್ ಫಿಗರ್ ಏನೇನಾಗುತ್ತೆ? ಸೊ ಸಮ್ ಆಫ್ ದ ವಿಸಿಬಲ್ ಫೇಸಸ್ ಯಾವ್ದು? ಸೊ ಹಾಗಾದ್ರೆ ನಾವು ಇದರ ಫಾರ್ಮುಲಾವನ್ನು ಬರೀಬೋದಾ? ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಾಲಿಡ್ ಫಿಗರ್ ಈಕ್ವಲ್ಸ್ ಟು ಯಾವ್ದು? CSA of cone plus CSA of hemisphere. CSA of hemisphere. Is it clear? Sum of the visible faces. ಎರಡು ಫಿಗರ್ ಯಾವ್ದೇ ನೋಡಿ, ಕೋನ್ ಮತ್ತೆ ಹೆಮಿಸ್ಫಿಯರ್. CSA of cone plus CSA of hemisphere. Actual question ಬರೋಣ. Question second question. So 15.1 second one. A vessel is in a form of hollow hemisphere mountained by a hollow cylinder. So ಒಂದು ವೆಸಲ್ ಇದೆ, ಯಾವ ತರ ಫಾರ್ಮ್ ಅಲ್ಲಿ ಇದೆ? Is of the form of hollow hemisphere mountained by a hollow cylinder. ಹಾಗಾದ್ರೆ ಯಾವ್ದ್ರ ಮೇಲೆ ಯಾವ್ದು ಕೂತಿದೆ? ಹೆಮಿಸ್ಫಿಯರ್ ಮೇಲೆ ಸಿಲಿಂಡರ್, ಅಲ್ಲಿರೋ ಸಿಲಿಂಡರ್. ಸೊ ಹೆಮಿಸ್ಫಿಯರ್ ಮೇಲೆ ಯಾವ್ದು ಕೂತಿದೆ? ಸಿಲಿಂಡರ್. ಹಾಗಾದ್ರೆ ಒಂದು ಹೆಮಿಸ್ಫಿಯರ್ ಬರೋಣ. ಸೊ ಒಂದು ಹೆಮಿಸ್ಫಿಯರ್, ಇದ್ರ ಮೇಲೆ ಏನು ಕೂತಿದೆ? ಇದ್ರ ಮೇಲೆ ಒಂದು ಸಿಲಿಂಡರ್ ಕೂತಿದೆ ಅಂತಂದ್ರೆ ಈಗ ಇದಕ್ಕೆ ಫಾರ್ಮುಲಾವನ್ನು ನಾವು ಬರೀಬೇಕು. ಸಮ್ ಆಫ್ ದ ವಿಸಿಬಲ್ ಫೇಸಸ್ ಫಾರ್ಮುಲಾ ಬರೀಬೇಕು. ಯಾವ್ದು 2 ಫಿಗರ್ ಕಾಣ್ತಾ ಇರುತ್ತೆ? ಸಿಲಿಂಡರ್ ಅಂಡ್ ಹೆಮಿಸ್ಫಿಯರ್. ಹೌದಾ? ಹಾಗೆ ನೋಡ್ತೀವಿ ಇದ ಫಾರ್ಮುಲಾ ಹೇಳಿ. ವಾಟ್ ಇಸ್ ದ ಟೋಟಲ್ ಫಾರ್ಮುಲಾ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿಸ್ ವೆಸಲ್? ಸಿಲಿಂಡರ್ ಪ್ಲಸ್ CSA of hemisphere. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ? ಏನು ಫಿಗರ್ ಕೊಟ್ಟ ಕಷ್ಟ. ಈ ರೀತಿ ಕೊಡ್ಬೇಕು. ಈಗ ಯಾವ ತರ ಇದೆ ಫಿಗರ್? CSA of cone plus CSA of cylinder. ಇದ್ರ ಜೊತೆ ಇನ್ನೊಂದು ಏನೋ ಕೊಟ್ಬಿಟ್ಟೆ ನಾನು. ಈಗ cylinder plus CSA of 2 cones. How many cones are there? 2. So 2 cones. Okay. ಈಗ CSA of cylinder plus CSA of 2 hemisphere. How many hemisphere? 2 hemisphere. Is it clear now? Yes sir. So ಹಾಗಾದ್ರೆ the first exercise can be solved by using the simple formula sum of the visible faces. ಅದು ಯಾವುದರ ಏರಿಯಾವನ್ನು ಆ್ಯಡ್ ಮಾಡಬೇಕು? CSA ನ ಆ್ಯಡ್ ಮಾಡಿದ್ರೆ ಇದು ಗೆಟಿಂಗ್. ಬಟ್ ಸರ್ ಇಲ್ಲೇನೋ ಹಾಕ್ತೀವಿ ಸರ್ ಫಾರ್ಮುಲಾ. TSA for solid figure the formula ಏನು? CSA for cone plus CSA for hemisphere. If you don't know CSA for cone formula means ಏನು ಮಾಡ್ತೀವಿ? ಹಾಗಾದ್ರೆ ನಿಮ್ಗೆ ಏನು ಗೊತ್ತಿರಬೇಕು? ಫಾರ್ಮುಲಾಸ್. CSA for cone ಮತ್ತು CSA for hemisphere ಫಾರ್ಮುಲಾ. ಸೊ ನೆಕ್ಸ್ಟ್ ಆ ಡೇಟಾವನ್ನು ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ ಇಲ್ಲಿಂದ. ಸೊ ಇಷ್ಟು ನಿಮ್ಮ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್. ಅದರ ಜೊತೆಗೆ ಕೆಲವಾರು ಫಾರ್ಮುಲಾಸ್ಗಳು, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳು, ಜೊತೆಗೆ ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಬಂದಾಗ ಅದನ್ನು ಹೇಗೆ ಐಡೆಂಟಿಫೈ ಮಾಡಬೇಕು, ಯಾವ ತರಹ ಫಾರ್ಮುಲಾ ಯೂಸ್ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್ಸ್ ನಾವು ಇಷ್ಟು ತನಕ ತಿಳ್ಕೊಂಡಿರೋವಂಥದ್ದು. ಈಗ ಈ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಚಾಪ್ಟರ್ ಬೇಸ್ ಮೇಲೆ ಕೆಲವಾರು MCQಸ್ಗಳನ್ನ ತಗೊಂಡು ನಾವು ಅದಕ್ಕೆ ಸೊಲ್ಯೂಷನ್ಸನ್ನು
ತೊಗೊಳ್ಳೋಣ ಅನ್ನೋವಂಥದ್ದು, ಅಥವಾ ಸೊಲ್ಯೂಷನ್ಸನ್ನು ಫೈಂಡ್ ಔಟ್ ಮಾಡೋಣ ಅನ್ನೋವಂಥದ್ದು. ಸೊ ನಿಮಗೆ ಗೊತ್ತಿದ್ದರೆ ನೀವು ಅಲ್ಲೇ ಸಾಲ್ವ್ ಮಾಡಿ, ಇಲ್ಲ ಅಂತಂದರೆ ನನ್ನ ಆನ್ಸರ್ನ ವೆರಿಫೈ ಮಾಡ್ಕೊಳ್ಳಿ. ಈಗ ಮೊದಲನೇ ಕ್ವಶನ್ಸ್ನ ನೋಡೋದಾದರೆ, ಸೊ ದ CSA ಆಫ್ ಅ ಕೋನ್ ಆಫ್ ಹೈಟ್ 15 ಸೆಂಟಿಮೀಟರ್ ಆ್ಯಂಡ್ ಡಯಾಮೀಟರ್ 16 ಸೆಂಟಿಮೀಟರ್ ಈಸ್, 4 ಆಪ್ಷನ್ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಹೇಳೋದಾದರೆ, ಎತ್ತರ 15 ಸೆಂಟಿಮೀಟರ್ ಮತ್ತು ವ್ಯಾಸ 16 ಸೆಂಟಿಮೀಟರ್ ಇರುವ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನೀವು ಫೈಂಡ್ ಔಟ್ ಮಾಡಬೇಕು. 4 ಆಪ್ಷನ್ಸ್ ಕೊಟ್ಟಿದ್ದಾರೆ ನಿಮಗೆ, ಹೌದಲ್ಲ? ಹೇಗೆ ಫೈಂಡ್ ಔಟ್ ಮಾಡೋದು ನೋಡಿ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ನಾವೇನು ಮಾಡೋಣ, ಆ ಒಂದು CSA ಆಫ್ ಕೋನ್ದು ಫಾರ್ಮುಲಾವನ್ನು ಬರ್ಕೊಳ್ಳೋಣ. ಸೊ ಹಾಗಾದರೆ CSA ಆಫ್ ಕೋನ್ದು ಫಾರ್ಮುಲಾ ಏನು ಅಂದರೆ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಕಂಡುಹಿಡಿಯೋ ಸೂತ್ರ ಅಂದರೆ πr/l. ಈಗ ನೋಡಿ, ನಿಮಗೆ ರೇಡಿಯಸ್ ಕೊಟ್ಟಿಲ್ಲ, ಆದರೆ ಡಯಾಮೀಟರ್ ಕೊಟ್ಟಿದ್ದಾನೆ. ಡಯಾಮೀಟರ್ ಎಷ್ಟು ಅಂದರೆ ವ್ಯಾಸ 16 ಸೆಂಟಿಮೀಟರ್, ಆದರೆ ನಮಗೆ ರೇಡಿಯಸ್ ಬೇಕು, ತ್ರಿಜ್ಯ ಬೇಕು. ಹಾಗಾದರೆ ಡಯಾಮೀಟರ್ನ ಅರ್ಧ ಅಂದರೆ ಹಾಫ್ ಆಫ್ ಅ ಡಯಾಮೀಟರ್ ಈಸ್ ರೇಡಿಯಸ್. ಹಾಗಾದರೆ ಆರ್ ಎಷ್ಟಾಯಿತು? 8 ಸೆಂಟಿಮೀಟರ್. ಹೈಟ್ ಕೊಟ್ಟಿದ್ದಾನೆ 15 ಸೆಂಟಿಮೀಟರ್. ಈಗ ಅದನ್ನು ನಾನು ಫೈಂಡ್ ಔಟ್ ಮಾಡ್ಕೋಬೇಕು ಅಂತಂದರೆ ಎಲ್ಲನ್ನು ಫೈಂಡ್ ಔಟ್ ಮಾಡಬೇಕು, ಯಾಕಂದರೆ ಎಲ್ಲನ್ನು ಅವರು ಕೊಟ್ಟಿಲ್ಲ. ಎಲ್ ಅಂದರೆ ಏನು? ಓರೆ ಎತ್ತರ. ಬಿಕಾಸ್ ಫಾರ್ಮುಲಾದಲ್ಲಿ ನೋಡು, ಓರೆ ಎತ್ತರ ಕೇಳಿದ್ದಾರೆ, ಅಂದರೆ ಫಾರ್ಮುಲಾದಲ್ಲಿ ಓರೆ ಎತ್ತರ ಇದೆ. ಸೊ ಹಾಗಾದರೆ ಓರೆ ಎತ್ತರನ ಮೊದಲು ಕಂಡುಹಿಡ್ಕೊಳ್ಳೋಣ. ಸೊ ಎಲ್ ಈಕ್ವಲ್ಸ್ ಅಂದರೆ ಸ್ಲ್ಯಾಂಟ್ ಹೈಟ್ನ √h² + r² ಇಸ್ ದ ಫಾರ್ಮುಲಾ ಟು ಫೈಂಡ್ ದ ಸ್ಲ್ಯಾಂಟ್ ಹೈಟ್. ಸ್ಲ್ಯಾಂಟ್ ಹೈಟ್ ಕಂಡುಹಿಡಿಯೋ ಫಾರ್ಮುಲಾ. ಸೊ ಎಲ್ ಈಕ್ವಲ್ಸ್ √h ಅಂದರೆ ಎಷ್ಟು? 15² ಪ್ಲಸ್ ಆರ್ ಅಂದರೆ 8² ಸೊ ಎಲ್ ಈಕ್ವಲ್ಸ್ √15² ಅಂತಂದರೆ 225 ಪ್ಲಸ್ 8² ಅಂದರೆ 64. ಕರೆಕ್ಟಾ? ಸೊ ಎಲ್ ಈಕ್ವಲ್ಸ್ ಆ್ಯಡ್ ಮಾಡಿ 5 + 4 ಈಸ್ 9, 6 + 2 ಈಸ್ 8, 2. ಸೊ ದೇರ್ಫೋರ್ 289. ನಾವು ವಾಟ್ ಇಸ್ ದ ಸ್ಕ್ವೇರ್ ರೂಟ್ ಆಫ್ 289 ಅಂದರೆ ಸ್ಕ್ವೇರ್ ರೂಟ್ ಆಫ್ 289ಗೆ ವ್ಯಾಲ್ಯೂ ಇದೆ, ಅದೇ 17. ಹಾಗಾದರೆ ಆನ್ಸರ್ ಎಷ್ಟು? 17 ಸೆಂಟಿಮೀಟರ್. ಇದು ಓರೆ ಎತ್ತರ ಆಗಿರುತ್ತೆ. ಎಲ್ನ ಬೆಲೆ, ಹಾಗಾದರೆ ಎಲ್ನ ಬೆಲೆ ಎಷ್ಟು ಬಂತು? ಎಲ್ನ ಬೆಲೆ 17 ಸೆಂಟಿಮೀಟರ್. ಈಗ ಈ ಒಂದು ಜಾಗಕ್ಕೆ CSA ಬೇಕಾಗಿರೋದ್ರಿಂದ ನಮಗೆ ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ವ್ಯಾಲ್ಯೂಸ್ನ ಅಪ್ಲೈ ಮಾಡಿ. ಪೈ ಹಾಗೆ ಇಟ್ಕೊಳ್ಳೋಣ, ಯಾಕೆಂದರೆ ಆನ್ಸರ್ಸಲ್ಲಿ ನೋಡಿ ಪೈ ಹಾಗೆ ಇದೆ. ಸೊ ಆರ್ ಅಂತಂದರೆ ಎಷ್ಟು? 8 ಇಂಟು ಸೆಂಟಿಮೀಟರ್ ಬರೋ ಹಾಗಿಲ್ಲ, ಬರೀ 8 ಇಂಟು. ಸೊ ಈಗ ಎಲ್ ಈಗ ತಾನೇ ಬಂತು ನಮಗೆ ಎಷ್ಟು? 17. ಸೊ 17 8s. ಸೊ 17 8s 136. ಪೈ ಹಾಗೆ ಬರ್ಕೊಳ್ಳಿ, ಪೈ. ಹಾಗಾದರೆ 136 ಪೈ ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದರೆ ಯಾವ ಆಪ್ಷನ್ ಸರಿ ಇದೆ? ಸೊ ನಮಗೆ ಆಪ್ಷನ್ ಡಿ ಆಪ್ಷನ್ ಕರೆಕ್ಟಾಗಿದೆ. ಡಿ ಆಪ್ಷನ್ ಟಿಕ್ ಮಾಡಬೇಕು. ನೋಡಿ, ಈ ಪ್ರಾಬ್ಲಮಲ್ಲಿ ಚಿಲ್ಡ್ರನ್ಸ್ ನಿಮಗೆ ಎಲ್ ಕೊಟ್ಟಿಲ್ಲ. ಸೊ ದೇರ್ಫೋರ್ ಎಲ್ಲನ್ನು ಕೂಡ ನಾನು ಫೈಂಡ್ ಔಟ್ ಮಾಡ್ಕೊಂಡಿರೋವಂಥದ್ದು. ಓಕೆನಾ? ಸೊ ಎಲ್ನ ಫೈಂಡ್ ಔಟ್ ಮಾಡಿಕೊಂಡು ನಾನು ಆನ್ಸರ್ಸ್ನ ಮಾಡ್ಕೊಂಡು ಹೋಗಿದ್ದೀನಿ. ಬಿಕಾಸ್ ಎಲ್ ಕೊಟ್ಟಿದ್ರೆ ಡೈರೆಕ್ಟಾಗಿ ಹಾಕ್ಬೋದಿತ್ತು, ಎಲ್ ಕೊಟ್ಟಿಲ್ಲ. ಓಕೆ, ಸೊ ಅಕಸ್ಮಾತ್ ಇದೇ ಕ್ವಶನ್ನ ನಾವು ಚೇಂಜಾಗಿ ಕೊಟ್ಟರೆ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಯಾಕೆ ಅಂತಂದರೆ ಚಿಲ್ಡ್ರನ್ಸ್ ನೋಡಿ, ದ ಸೇಮ್ ಡೇಟಾಗೆ ದೇ ಕ್ಯಾನ್ ಆಸ್ಕ್ ಟು ಫೈಂಡ್ ದ ಸ್ಲ್ಯಾಂಟ್ ಹೈಟ್ ಅಂದರೆ ಓರೆ ಎತ್ತರವನ್ನು ನೀವು ಕಂಡುಹಿಡಿಯಿರಿ ಅಂತ ಸೇಮ್ ಡೇಟಾಗೆ ಕೊಡಬಹುದು. ಆಪ್ಷನ್ಸ್ ಬೇರೆ ಇರುತ್ತೆ. ಆದರೆ ನೋಡಿ, ಹೈಟ್ 15 ಸೆಂಟಿಮೀಟರ್ ಕೊಟ್ಟು ಡಯಾಮೀಟ್ರ್ ಕೊಟ್ಟು ಫೈಂಡ್ ದ ಸ್ಲ್ಯಾಂಟ್ ಹೈಟ್ ಅಂತ ಕೇಳ್ತಾರೆ. ಅಂದರೆ ಫೈಂಡ್ ದ ಸ್ಲ್ಯಾಂಟ್ ಹೈಟ್ ನಥಿಂಗ್ ಬಟ್ ಓರೆ ಎತ್ತರವನ್ನು ಕಂಡುಹಿಡಿಯಿರಿ. ನೋಡಿ, ಸೇಮ್ ಕ್ವಶನ್ ಬರ್ತಿದ್ದೀನಿ. ಸ್ಲ್ಯಾಂಟ್ ಹೈಟ್ ಈಸ್ ಅಂದರೆ ಓರೆ ಎತ್ತರ. 4 ಆಪ್ಷನ್ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? 17 ಸೆಂಟಿಮೀಟರ್. ನೋಡಿ, CSA ಕೇಳ್ತೇನೆ ನಮ್ಗೆ ಅಕಸ್ಮಾತು ಬರೀ ಓರೆ ಎತ್ತರ ಅಂತ ಕೇಳಿದ್ರೆ ಈ ರೀತಿಯಾಗಿ ನಾವು ಮಾಡಬೇಕು ಚಿಲ್ಡ್ರನ್ಸ್. ಓಕೆನಾ? ನೋಡಿ, ಒಂದರಲ್ಲೇ 2 ಕ್ವಶನನ್ನು ನಾವು ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ಇಫ್ ದ ವಾಲ್ಯೂಮ್ ಆಫ್ ಅ ಕ್ಯೂಬ್ ಈಸ್ 64 ಸೆಂಟಿಮೀಟರ್ ಕ್ಯೂಬ್, ದೆನ್ ದ ಸೈಡ್ ಆಫ್ ಅ ಕ್ಯೂಬ್. ಸೊ ವಾಲ್ಯೂಮ್ ಆಫ್ ಅ ಕ್ಯೂಬ್ ದೇ ಗಿವನ್. ಹಾಗಾದರೆ ಇದರ ಸೈಡನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ಹೌ ಟು ಫೈಂಡ್ ದ ಕ್ಯೂಬ್, ದು ಸೈಡ್ ಹೇಗೆ ಫೈಂಡ್ ಔಟ್ ಮಾಡ್ತಾರೆ? ಸೊ ವಾಲ್ಯೂಮ್ ಆಫ್ ಅ ಕ್ಯೂಬ್ ದ ಫಾರ್ಮುಲಾ ಏನು ಅಂದರೆ A ಕ್ಯೂಬ್. ನಾವು ಹಿಯರ್ ವಾಲ್ಯೂಮ್ ದೇ ಗಿವನ್. ವಾಲ್ಯೂಮನ್ನು ಕೊಟ್ಟಿದ್ದಾನೆ. ಎಷ್ಟು ವಾಲ್ಯೂಮ್ ಕೊಟ್ಟಿರೋದು? 64 ಈಕ್ವಲ್ಸ್ ಟು A ಕ್ಯೂಬ್. ಸೊ ದೇರ್ಫೋರ್, ಸೊ take a cube root on both sides. So therefore it will become cube root of A cube is equals to cube root of 64. Okay, so we need to take a cube root on both sides. ನಾನು ಕ್ಯೂಬ್ ರೂಟ್ನ ತೊಗೊಂಡಿದ್ದೀನಿ. ಹಾಗಾಗಿ ಸೊ therefore A value will be, so here cube root get cancel. So the cube root of 64 is nothing but the 4. So therefore it's 4 centimeter. ಹಾಗಾದರೆ ಸೊ ಎಷ್ಟಾಯಿತು? The side will be 4 centimeter. So therefore the B option is right. B optionನ ನೀವು ಶೇಡ್ ಮಾಡಬೇಕು. ಓಕೆ, ಕನ್ನಡ ಮೀಡಿಯಮ್ಗೂ ಕ್ವಶನ್ಸ್ ಅಲ್ಲೇ ಬಂದಿರುತ್ತೆ, ನೋಡ್ಕೊಳ್ಳಿ, ಸ್ಕ್ರೀನಲ್ಲಿ ಇರುತ್ತೆ ಅನ್ನೋದು. ಓಕೆ.
ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ a metallic sphere of radius 4.2 centimeter and it is melted to form a cylinder of radius 6 centimeter then the height of a cylinder. ಕನ್ನಡದಲ್ಲಿ ಹೇಳೋದಾದರೆ ಗೋಳದ ತ್ರಿಜ್ಯ 4.2 ಮತ್ತು ಅದನ್ನು ಕರಗಿಸಿ ಸಿಲಿಂಡರ್ ಮಾಡಿದ್ದೀವಿ. ಸಿಲಿಂಡರ್ನ ತ್ರಿಜ್ಯ 6 ಸೆಂಟಿಮೀಟರ್ ಇದ್ದರೆ ಅದರ ಎತ್ತರ ಎಷ್ಟು ಅನ್ನೋದು ಕ್ವಶನ್. ಓಕೆ, ಇದನ್ನು ಹೇಗೆ ಮಾಡುವಂಥದ್ದು? ಈಗ ಯಾವುದರಿಂದ ಯಾವುದನ್ನು ಕನ್ವರ್ಟ್ ಮಾಡಿದ್ದೀವಿ ನೋಡ್ಕೊಳ್ಳಿ. ವಿ ಹ್ಯಾವ್ ಕನ್ವರ್ಟೆಡ್ ದ ವಾಲ್ಯೂಮ್ ಆಫ್ ಅ ಸ್ಪಿಯರ್ ಟು ದ ಸಿಲಿಂಡರ್. ಓಕೆ, ಅಂದರೆ ಸ್ಪಿಯರಿಂದ ಸಿಲಿಂಡರ್ ಕನ್ವರ್ಟ್ ಮಾಡಿರೋದು ಗೋಳದಿಂದ ಸಿಲಿಂಡರ್ಗೆ. ಹಾಗಾಗಿ ಫಾರ್ಮುಲಾ ಏನಾಗುತ್ತೆ ಅಂದರೆ ವಾಲ್ಯೂಮ್ ಆಫ್ ಸ್ಪಿಯರ್ ಈಕ್ವಲ್ಸ್ ವಾಲ್ಯೂಮ್ ಆಫ್ ಸಿಲಿಂಡರ್. ಕರೆಕ್ಟಾ? ಸೊ ಸ್ಪಿಯರ್ದು ಫಾರ್ಮುಲಾ ಏನು ಅಂತಂದರೆ 4/3 πr ಕ್ಯೂಬ್ ಈಕ್ವಲ್ಸ್ ಟು ಸಿಲಿಂಡರ್ದು πr²h. ಕರೆಕ್ಟ್? ಈಗ ನಮಗೆ ಇದನ್ನು ಉಲ್ಟಾ ಬರ್ಕೊಳ್ತೀನಿ. πr²h ಈಕ್ವಲ್ಸ್ 4/3 πr³. ಓಕೆ, ಈಗ ನಿಮಗೆ ಸರಿ. ಸೊ ನಮಗೆ ಹೆಚ್ಚು ಬೇಕಾಗಿರೋದ್ರಿಂದ ಹೆಚ್ಚನ್ನ ಅಲ್ಲೇ ಇಟ್ಕೊಳ್ಳಿ, ಉಳಿದಿರೋದನ್ನೆಲ್ಲ ಆಚೆ ಕಳಿಸಿ. ಸೊ 4/3 ಇಂಟು ಸೊ πr³ ಹೋಲ್ ಡಿವೈಡೆಡ್ ಬೈ πr². ನಾವು ಹಿಯರ್ ಪೈ ಗೆಟ್ ಕ್ಯಾನ್ಸಲ್ ಅಲ್ವಾ? ಸೊ ಈಗ ಡೇಟಾ ಹಾಕಿ ಹೆಚ್ ಈಕ್ವಲ್ಸ್ 4/3. ಆರ್ ಅಂತಂದರೆ ಎಷ್ಟು? ಆರ್ ರೇಡಿಯಸ್ ಆಫ್ ಅ ಸ್ಪಿಯರ್. ಸೊ ದೇರ್ಫೋರ್ 4.2 ಹೋಲ್ ಕ್ಯೂಬ್ ಹೋಲ್ ಡಿವೈಡೆಡ್ ಬೈ ಆರ್ ಅಂದರೆ 6². ಸೊ ಇಷ್ಟನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ನಮಗೆ ಆನ್ಸರ್ ಏನು ಬರುತ್ತೆ ಅಂತಂದರೆ ದ ಆನ್ಸರ್ ಈಸ್ 2.74. ಸೊ 2.74 ಆನ್ಸರ್ ಬಂದಿದೆ. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟು ನಮಗೆ ಅಂತಂದರೆ ಬಿ ಆಪ್ಷನ್. ಸೊ ಇದ್ರ ಒಂದು ಸಿಂಪ್ಲಿಫಿಕೇಶನ್ ನೀವು ಮಾಡಬೇಕು. ಸೊ ನೀವು ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ನಾನು. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, the fifth one. So if the radii of the top and bottom of a frustum is 9 cm and 4 cm and the height is 12 cm, then the slant height is. ಸೊ ಕನ್ನಡದಲ್ಲಿ ಹೇಳೋದಾದರೆ ಒಂದು ಶಂಕುವಿನ ಭಿನ್ನಕದ ತ್ರಿಜ್ಯಗಳನ್ನು ಕೊಟ್ಟಿದ್ದಾರೆ. ಸೊ ತ್ರಿಜ್ಯಗಳು ಎಷ್ಟಿಷ್ಟು ಅಂತಂದರೆ 9 ಸೆಂಟಿಮೀಟರ್, 4 ಸೆಂಟಿಮೀಟರ್ ಮತ್ತು ಎತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಎತ್ತರ ಎಷ್ಟು? ಎತ್ತರ 12 ಸೆಂಟಿಮೀಟರ್. ಇದರ ಓರೆ ಎತ್ತರವನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಯು ನೀಡ್ ಟು ಫೈಂಡ್ ದ ಸ್ಲ್ಯಾಂಟ್ ಹೈಟ್ ಆಫ್ ದ ಫ್ರಸ್ಟಮ್ ಆಫ್ ಅ ಕೋನ್. ನಾವು ಐ ಥಿಂಕ್ ಯು ನೋ ದ ಫಾರ್ಮುಲಾ ಟು ಫೈಂಡ್ ದ ಸ್ಲ್ಯಾಂಟ್ ಹೈಟ್. ಸ್ಲ್ಯಾಂಟ್ ಹೈಟ್ ದ ಫಾರ್ಮುಲಾ ಏನು ಅಂದರೆ L is equals to √of h² ಪ್ಲಸ್ r ಮೈನಸ್ r ಹೋಲ್ ಸ್ಕ್ವೇರ್. ಇದು ಫಾರ್ಮುಲಾ. ಇದು ಓರೆ ಎತ್ತರವನ್ನು ಕಂಡುಹಿಡಿಯೋ ಫಾರ್ಮುಲಾ. ಸೊ ಡೇಟಾ ಇದೆ, ಅಪ್ಲೈ ಮಾಡಿ. ಹೆಚ್ ಅಂತಂದರೆ ಎಷ್ಟು ಹೈಟ್ ಕೊಟ್ಟಿದ್ದಾರೆ? ಇಟ್ಸ್ 12². ಕರೆಕ್ಟ್? ಪ್ಲಸ್ ಆರ್ ಅಂದರೆ ಸೊ 9 ಸೆಂಟಿಮೀಟರ್, 9 ಮೈನಸ್ 4 ಹೋಲ್ ಸ್ಕ್ವೇರ್. ಸೊ ಎಲ್ ಈಕ್ವಲ್ಸ್ √of ಸೊ 12² ಅಂದರೆ ಓಕೆ. ಸೊ √of 12² ಮೀನ್ಸ್ 144 ಪ್ಲಸ್ 9ಅಲ್ಲಿ 5 ಹೋದರೆ 5². ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ √of ಸೊ 12² ಹಾಗೆ ಇಟ್ಕೊಳ್ಳಿ 144. ಓಕೆ, ನಾವು 144 ಪ್ಲಸ್ 5² ಅಂದರೆ ಹಿಯರ್. ಓಕೆ, ಲೆಟ್ ಇಟ್ ಬಿ. ಓಕೆ, ನಿಮಿಷ. ಓಕೆ, ನಾವು ಸೊ 5² ಅಂತಂದರೆ 5² ಅಂದರೆ ಇಟ್ಸ್ 25. ಸೊ ಇವೆರಡನ್ನು ಆ್ಯಡ್ ಮಾಡಿದ್ರೆ 5 + 4 is 9 and 4 + 2 is 8. ಓಕೆ, ಸೊ ದೇರ್ಫೋರ್ 5 + 4 is 9, 4 + 2 is 6. 4 + 2 is 6 and it's 169. So therefore 169. ಹಾಗಾದರೆ 169 ಇದೆ ಅಂತಂದರೆ ದ ಸ್ಕ್ವೇರ್ ರೂಟ್ ಆಫ್ 169 is how much? So square root of 169 is nothing but 13 centimeter. ಓಕೆ, ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್? ನಮ್ಮ ಬಿ ಆಪ್ಷನ್. ರೈಟ್? ನಾವು ಬಿ ಆಪ್ಷನ್ನ ನಾವು ಶೇಡ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ನೋಡಿ, ಈ ರೀತಿಯಾಗಿ ನಾವು ಪ್ರಾಬ್ಲಮ್ಸನ್ನು ಮಾಡಿ ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ ದ CSA ಆಫ್ ಅ ಬಕೆಟ್ ಈಸ್ 220 centimeter square and the radii is 4 centimeter and 3 centimeter, then the slant height is. ಕನ್ನಡದಲ್ಲಿ ಹೇಳೋದಾದರೆ ಬಕೆಟ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 220 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಅದರ ತ್ರಿಜ್ಯಗಳು 4 ಸೆಂಟಿಮೀಟರ್ 3 ಸೆಂಟಿಮೀಟರ್ ಇದ್ದರೆ ಅದರ ಸ್ಲ್ಯಾಂಟ್ ಹೈಟ್ ಓರೆ ಎತ್ತರವನ್ನು ಕಂಡುಹಿಡಿಯಬೇಕು. ನಾವು ಬಕೆಟ್ ಅಂತಂದರೆ ಅದು ನಿಮಗೆ ಫ್ರಸ್ಟಮ್ ಆಫ್ ಅ ಕೋನ್, ಅಂದರೆ ಕನ್ನಡದಲ್ಲಿ ಹೇಳೋದಾದರೆ ನಿಮಗೆ ಶಂಕುವಿನ ಭಿನ್ನಕದ ರೂಪದಲ್ಲಿ ಇರುತ್ತೆ. ಓಕೆನಾ? ಹಾಗಾದರೆ ಈಗ 4 ಆಪ್ಷನ್ಸ್ ಇದೆ. ಅದರಲ್ಲಿ ಓರೆ ಎತ್ತರವನ್ನು ನೀವು ಐಡೆಂಟಿಫೈ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡ್ತೀರಾ?
CSA ಕೊಟ್ಟಿದ್ದಾನೆ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾನೆ. ಈಗ ಆ ಫಾರ್ಮುಲಾವನ್ನು ನಾವು ಯೂಸ್ ಮಾಡಬೇಕು. ಸೊ ನಥಿಂಗ್ ಬಟ್ CSA ಫಾರ್ಮುಲಾ. ಸೊ CSA ಆಫ್ ಫ್ರಸ್ಟ್ರಮ್. ಸೊ CSA ಆಫ್ ಫ್ರಸ್ಟ್ರಮ್ ಫಾರ್ಮುಲಾ ಏನು? ಪೈ ಇಂಟು ಎಲ್ ಇಂಟು ಆರ್ ಪ್ಲಸ್ ಆರ್. ಸೊ ಇದು ಫಾರ್ಮುಲಾ, ಹೌದಲ್ವಾ? ಈಗ ಕೊಟ್ಟಿರೋ ಡೇಟಾವನ್ನು ಇಲ್ಲಿಗೆ ಹಾಕೋಣ. CSA ಆಫ್ ಫ್ರಸ್ಟ್ರಮ್ ಅಂದರೆ ಶಂಕುವಿನ ಭಿನ್ನಕದ ಬಕೆಟ್ ಇಸ್ ಇನ್ ಫಾರ್ಮ್ ಆಫ್ ಹೇಗಿರುತ್ತೆ ನಿಮಗೆ? ಫ್ರಸ್ಟ್ರಮ್ ಆಫ್ ಅ ಕೋನ್. ಅಂದರೆ ಬಕೆಟ್ ಯಾವ ಥರ ಇದೆ? ಶಂಕುವಿನ ಭಿನ್ನಕದ ರೂಪದಲ್ಲಿದೆ. ಹಾಗಾದರೆ ಸೊ CSA ಆಫ್ ಫ್ರಸ್ಟ್ರಮ್ದು ಫಾರ್ಮುಲಾ ಏನು? ಪೈ ಇಂಟು ಎಲ್ ಇಂಟು ಆರ್ ಪ್ಲಸ್ ಆರ್, ಕರೆಕ್ಟಾ? ಈಗ CSA ಆಫ್ ಫ್ರಸ್ಟ್ರಮ್ ಕೊಟ್ಟಿದ್ದಾನೆ ಎಷ್ಟು? 220. ಅದನ್ನು ಇಲ್ಲಿಗೆ ಅಪ್ಲೈ ಮಾಡೋಣ. ಸೊ ಕೊಟ್ಟಿರೋ ಡೇಟಾವನ್ನು ಅಲ್ಲಲ್ಲಿಗೆ ಅಪ್ಲೈ ಮಾಡೋಣ. ಸೊ 220 ಕೊಟ್ಟಿದ್ದಾನೆ, ಹಾಗಾಗಿ ಅಪ್ಲೈ ಮಾಡ್ತೀನಿ ನಾನು. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾನೆ, ಹಾಗಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಈಕ್ವಲ್ಸ್ ಪೈ ಅಲ್ಲೇ ಇಟ್ಕೊಳ್ಳಿ. ಎಲ್ ಅಂತಂದರೆ ಗೊತ್ತಿಲ್ಲ, ಕಂಡುಹಿಡಿಬೇಕು. ಇಂಟು ಆರ್ ಅಂದರೆ ಎಷ್ಟು? ಆರ್ ಅಂತಂದರೆ 4 + 3. ಓಕೆನಾ? ಈಗ 220 ಈಕ್ವಲ್ಸ್, ಓಕೆ. ಸೊ ಪೈ ಅಂದರೆ ಅಪ್ಲೈ ಮಾಡ್ತೀನಿ. 22/7 ಎಲ್. 4 + 3 is 7. ಓಕೆನಾ? ನೋಡಿ 7 ಗೆಟ್ ಕ್ಯಾನ್ಸಲ್ ಆಗೋಯ್ತು. ಇನ್ನು ಉಳಿದಿರೋದು ಎಷ್ಟು? 220 ಈಕ್ವಲ್ಸ್ 22 ಎಲ್. ಹೌದಾ? ಈಗ ಉಲ್ಟಾ ಬರ್ಕೊಳ್ತೀವಿ. 22 ಎಲ್ ಇಸ್ ಈಕ್ವಲ್ಸ್ ಟು 220. ನಮ್ಗೆ ಯಾವ್ದು ಬೇಕು? ಎಲ್ ಬೇಕಲ್ವಾ? ಎಲ್ ಅಲ್ಲೇ ಇಟ್ಕೊಳ್ಳಿ, ಉಳಿದಿನ ಆಚೆ ಕಳಿಸಿ. ಕೀಪ್ ದ ಎಲ್ ದೇರು ಅಂದರೆ ಸೆಂಡ್ ದ ಅದರ್ ಥಿಂಗ್ಸ್ ಟು ದ ರೈಟ್ ಹ್ಯಾಂಡ್ ಸೈಡ್. ಸೊ ಎಲ್ ಈಕ್ವಲ್ಸ್ 220 ಡಿವೈಡೆಡ್ ಬೈ 22. ಓಕೆ. ಸೊ ಹಾಗಾದರೆ ನೋಡಿ 22 1s 22 10s. ಸೊ ಹಾಗಾದರೆ ಎಲ್ಲೆಷ್ಟು ಬಂತು? 10 ಸೆಂಟಿಮೀಟರ್. ಅಂದರೆ ಒರೆ ಎತ್ತರ ಬಂತು. ಎಷ್ಟು? 10 ಸೆಂಟಿಮೀಟರ್. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್? ಎ ಆಪ್ಷನ್ ಕರೆಕ್ಟ್ ಆಗಿದೆ. ಇಫ್ ಎಲ್ ಈಕ್ವಲ್ಸ್ 8 ಸೆಂಟಿಮೀಟರ್, ಬಿ ಈಕ್ವಲ್ಸ್ 4, ಹೆಚ್ ಈಕ್ವಲ್ಸ್ 5 ಸೆಂಟಿಮೀಟರ್, ದೆನ್ ದ ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್. ಓಕೆ, ಕ್ಯೂಬಾಯ್ಡ್ದು ಕೇಳಿರುವಂಥದ್ದು ಆಯತಾಕಾರದ ಘನಾಕೃತಿಯ ಗಾತ್ರವನ್ನು ಕೇಳಿದರೆ. ಹಾಗಾದರೆ ನಿಮಗೆ ವಾಲ್ಯೂಮ್ ಆಫ್ ಅ ಕ್ಯೂಬಾಯ್ಡ್ದ ಫಾರ್ಮುಲಾ ಏನು? ಐ ಥಿಂಕ್ ಗೊತ್ತು ಅಂತ ಅಂದ್ಕೊಳ್ತೀನಿ. ಲೆಂತ್ ಇಂಟು ಬ್ರೆತ್ ಇಂಟು ಹೈಟ್, ಇದೇ ಫಾರ್ಮುಲಾ. ಓಕೆ. ಸೊ ಎತ್ತರ ಇಂಟು ಅಗಲ ಇಂಟು ಉದ್ದ, ಕರೆಕ್ಟಾ? ಹಾಗಾದರೆ ನೋಡಿ ಡೇಟಾ ಕೊಟ್ಟಿದ್ದಾನೆ ಅಲ್ವಾ? ಡೇಟಾವನ್ನು ಹಾಕಿ ಮಲ್ಟಿಪಲ್ ಮಾಡಿ. ಸೊ ಲೆಂತ್ ಎಷ್ಟು? ಇಂಟು ಅಂದರೆ 8 ಇಂಟು 4 ಇಂಟು 5. ಸೊ ಮಲ್ಟಿಪಲ್ ಮಾಡಿ. ಸೊ 8 4s. ಸೊ ಮಲ್ಟಿಪಲ್ ಮಾಡಿ ನೀವೇ ಆನ್ಸರ್ ಬರೀಬೋದು ಅಂತ ಅಂದ್ಕೊಳ್ತೀನಿ. ಎಸ್, ಹೌದಲ್ವ? ಸೊ 32 ಇಂಟು 5. 5 2s 10, 0 in 1, 5 3s 15, 1 16. ಸೊ ಇಟ್ಸ್ 160. ಸೊ 160 ಇಸ್ ದ ಆನ್ಸರ್. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್? ನಮ್ಮ ಬಿ ಆಪ್ಷನ್ ಕರೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ಇಫ್ ದ ವಾಲ್ಯೂಮ್ ಆಫ್ ಅ ಕ್ಯೂಬ್ ಈಸ್ 343 ಸೆಂಟಿಮೀಟರ್ ಕ್ಯೂಬ್, ದೆನ್ ಇಟ್ಸ್ ಎಡ್ಜ್ ಈಸ್. ಅಂದರೆ ಒಂದು ಘನಾಕೃತಿಯ ಗಾತ್ರವನ್ನು ಕೊಟ್ಟಿದ್ದಾರೆ 343 ಸೆಂಟಿಮೀಟರ್ ಕ್ಯೂಬ್. ಅದರ ಒಂದು ಬಾಹುವಿನ ಅಳತೆ ಕಂಡುಹಿಡಿಯಬೇಕು. ಹಾಗಾದರೆ ಫಾರ್ಮುಲಾ ಏನು? ಸೊ ವಿ ಈಕ್ವಲ್ಸ್ ಎ ಕ್ಯೂಬ್ ಇಸ್ ದ ಫಾರ್ಮುಲಾ, ರೈಟ್? ಈಗ ಅವ್ರು ಕೊಟ್ಟಿದ್ದಾರೆ ವಾಲ್ಯೂಮ್ ಎಷ್ಟು? 343 ಅಂತೆ. ಅದರ ಅಪ್ಲೈ ಮಾಡೋಣ. ಸೊ 343 ಈಕ್ವಲ್ಸ್ ಎ ಕ್ಯೂಬ್. ಸೊ ನಮಗೆ ಎ ಬೇಕು ಅಂದರೆ ಒಂದು ಎಡ್ಜು, ಒಂದು ಬಾಹುವಿನ ಅಳತೆ ಬೇಕು. ಸೊ ನಾನು ಏನು ಮಾಡ್ತೀನಿ ಅಂದರೆ ಎರಡೂ ಕಡೆ ಕ್ಯೂಬ್ ರೂಟ್ನ ತೊಗೋತೀನಿ. ಸೊ ದೇಫೋರ್ ಇದರ ಉಲ್ಟಾ ಬರ್ಕೊಳ್ತೀನಿ. ಫಸ್ಟು ಎ ಕ್ಯೂಬ್ ಈಕ್ವಲ್ಸ್ 343. ಸೊ ಕ್ಯೂಬ್ ರೂಟ್ ತೊಗೊಳ್ತೀನಿ, ಎರಡೂ ಕಡೆ ಕ್ಯೂಬ್ ರೂಟ್ ತೊಗೊಳ್ತೀನಿ. ಸೊ ಕ್ಯೂಬ್ ರೂಟ್ ತೊಗೊಂಡಾಗ ಸೊ ಕ್ಯೂಬ್ ರೂಟ್ ಆಫ್ 343. ನಾವು ಹಿಯರ್ ಕ್ಯೂಬ್ ರೂಟ್ಗೆ ಕ್ಯೂಬು ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಇನ್ನು ಉಳಿದಿರೋದು ಎ ಈಕ್ವಲ್ಸ್ ಕ್ಯೂಬ್ ರೂಟ್ ಆಫ್ 343. Now cube root of 343 is how much? Cube root of 343 is there. So ಎಷ್ಟು ಅಂತಂದರೆ 7 ಸೆಂಟಿಮೀಟರ್. 7 ಎಷ್ಟು? 7. Nothing but 7 into 7 into 7. The answer I said, children, sorry. So cube root of 343 is 7. So therefore the answer is 7 centimeter. How? 7 into 7 into 7. ಹಾಗಾದರೆ ಆನ್ಸರ್ ಎಷ್ಟು? 7 ಸೆಂಟಿಮೀಟರ್. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ? ದ ಡಿ ಆಪ್ಷನ್ ಈಸ್ ರೈಟ್. ಡಿ ಆಪ್ಷನ್ ಟಿಕ್ ಮಾಡಬೇಕು. A solid formed on revolving a right angle triangle about its height is nothing but circular cone. ನೋಡಿ, ಸೊ ಒಂದು ರೈಟ್ ಆ್ಯಂಗಲನ್ನು ನಾವು ಒಂದು ರೌಂಡ್ ರಿವಾಲ್ವ್ ಆಗೋದಕ್ಕೆ ಬಿಟ್ಟಾಗ ಆ್ಯಕ್ಚುಲಾಗಿ ಸಿಗುವಂಥದ್ದು ರೈಟ್ ಸರ್ಕ್ಯುಲರ್ ಕೋನ್. ಅದೇ ಒಂದು ರೆಕ್ಟ್ಯಾಂಗ್ಯುಲರನ್ನು ನಾವು ರೆಕ್ಟ್ಯಾಂಗ್ಯುಲರ್ ಶೇಪನ್ನು ಒಂದು ರಿವಾಲ್ವ್ ಮಾಡಿದ ಮೇಲೆ ಸಿಗುವಂಥ ಒಂದು ಶೇಪೇ ಅದು ಸಿಲಿಂಡರ್ ಅನ್ನೋಂಥದ್ದು. ಹಾಗಾದರೆ ಈ ಕ್ವಶನ್ಗೆ ಆನ್ಸರ್ ಯಾವುದು? ರೈಟ್ ಸರ್ಕ್ಯುಲರ್ ಕೋನ್ ಅನ್ನೋಂಥದ್ದು. ಅದ್ರ ಜೊತೆಗೆ ಸಿಲಿಂಡರ್ ಬಗ್ಗೆನೂ ಹೇಳ್ಬಿಟ್ಟಿದ್ದೀನಿ, ಅದನ್ನು ಕೇಳಿದ್ರೆ ಸಿಲಿಂಡರ್ ಅಂತ ಬರೆಯಿರಿ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್.
The total surface area of a solid hemisphere of radius r is, ಅಂದರೆ they are asking the formula to find the TSA of a hemisphere, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಹೆಮಿಸ್ಫಿಯರ್. ಆ್ಯಸ್ ಐ ಸೆಡ್, ಈ ಪಾಠದಲ್ಲಿ ಈ ಲೆಸನಲ್ಲಿ ಯಾವುದಾದ್ರೂ ಒಂದು ಫಾರ್ಮುಲಾಸ್ ಕೇಳ್ತಾರೆ. ಸೊ ಲರ್ನ್ ಆಲ್ ದ ಫಾರ್ಮುಲಾಸ್. ಫಾರ್ ದಿಸ್ ಕ್ವಶನ್ ದ ಆನ್ಸರ್ ವಿಲ್ ಬಿ 3πr². ಸೊ ಡಿ ಆಪ್ಷನ್ ಈಸ್ ರೈಟ್. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಫಾರ್ಮುಲಾ ಟು ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಸಿಲಿಂಡರ್. ಎಗೇನ್, ಸೊ ನಾನು ಹೇಳ್ದಂಗೆ ಯಾವುದಾದ್ರೂ ಫಾರ್ಮುಲಾ ಕೇಳ್ಬೋದು. ಸೊ ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಸಿಲಿಂಡರ್ ಕೇಳಿದ್ದಾರೆ. ಫಾರ್ಮುಲಾ ವಿಲ್ ಬಿ 2πr ಇಂಟು h ಪ್ಲಸ್ ಆರ್ 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 ಪ್ಲಸ್ ಹೆಚ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಹಿಮಸ್ಪಿರಿಕಲ್ ಸಾಲಿಡ್ ಹ್ಯಾವಿಂಗ್ ರೇಡಿಯಸ್ 7 ಸೆಂಟಿಮೀಟರ್. ನೋಡಿ, ಹಿಮಸ್ಪಿಯರ್ದು ಟೋಟಲ್ ಸರ್ಫೇಸ್ ಏರಿಯಾದ ಫಾರ್ಮುಲಾ ಈಗ ತಾನೇ ಕಲ್ತ್ಕೊಂಡ ನಾವು. ವಾಟ್ ಇಸ್ ದಟ್ ಫಾರ್ಮುಲಾ? 3πr². ಕರೆಕ್ಟಾ? ಈಗ ಇಲ್ಲಿ ರೇಡಿಯಸ್ ಕೊಟ್ಟಿದ್ದಾನೆ. ರೇಡಿಯಸ್ ವಿಲ್ ಬಿ ಈಕ್ವಲ್ಸ್ ಟು 7. ಸೊ ಯು ನೀಡ್ ಟು ಫೈಂಡ್ ದ TSA. ಸೊ ದಟ್ ಮೀನ್ಸ್ ಐ ವಿಲ್ ಅಪ್ಲೈ ದ ವ್ಯಾಲ್ಯೂಸ್. ಸೊ 3 ಇಂಟು pi is 22/7 into, so 7 into 7. Okay, because radius is 7, r square is there, so I'll write 7 into 7. 7 get cancel, and now remaining will be 3 into 22 into 7. Okay, now if you have multiple this, you will get the answer as 462 centimeter square. So therefore A option is right. You need to pick the A option. Okay, next question. In the next question, if two solid hemispheres of same base with radii r1 and joined together along their bases, then curved surface area of a new solid formed is. Okay, ಈಗ ಕ್ವಶನ್ ಇರೋಂಥದ್ದು ಸಿಂಪಲ್. ಸೊ ಎರಡು ಹಿಮಸ್ಪಿಯರ್ ಇದೆ. ಓಕೆ, 2 ಸಾಲಿಡ್ ಹಿಮಸ್ಪಿಯರ್, ಅವೆರಡನ್ನು ಜಾಯಿನ್ ಮಾಡಿದ್ದೀವಿ. ಜಾಯಿನ್ ಮಾಡಿದಾಗ ನಮಗೆ ಅದರ ಹೊಸದಾಗಿ ಬಂದಿರುವಂತಹ ಒಂದು ಫಿಗರ್ದು CSA ಬೇಕು ನನಗೆ. ಈಗ ಅರ್ಥ ಮಾಡ್ಕೊಳ್ಳಿ, ಹಿಮಸ್ಪಿಯರ್ ಅಂತಂದರೆ ನಿಮಗೆ ಸ್ಪಿಯರ್ದು ಅರ್ಧ ತಾನೇ. ಸೊ ಹಾಗಾದರೆ ಸ್ಪಿಯರ್ದು ಅರ್ಧ ಆಗಿದೆ ಅಂದರೆ ಈಗ ಎರಡು ಆ ಹಿಮಸ್ಪಿಯರ್ನ ಜೋಡಿಸಿದಾಗ ಒಂದು ಸ್ಪಿಯರ್ ಬಂತಾ? ಹಾಗಾದರೆ ಒಂದು ಸ್ಪಿಯರ್ ಬಂದಿದೆ ಅಂತಂದ್ರೆ ಅರ್ಥ ಏನು? ನೀವೇ ಯೋಚನೆ ಮಾಡಿ. ಸಿಂಪಲ್, ಅದರ CSA, ಸ್ಪಿಯರ್ದು CSAನ ಬಂದರೆ ಮುಗಿತು. ಸ್ಪಿಯರ್ದು CSA ಏನು? 4πr². ಕ್ಲಿಯರ್? ಹಾಗಾದರೆ ವಿಚ್ ಆಪ್ಷನ್ ಈಸ್ ರೈಟ್? 4πr². ಎ ಆಪ್ಷನ್ ಈಸ್ ರೈಟ್. ಓಕೆ, ಸೊ ನೋಡಿ ಇಲ್ಲಿ ಆ್ಯಕ್ಚುಲಾಗಿ CSA TSA ಎರಡು ಒಂದೇ. ಆ್ಯಕ್ಚುಲಾಗಿ ಸ್ಪಿಯರ್ಗೆ CSA ಬರಲ್ಲ, TSA ಬರುತ್ತೆ. ಹಾಗಾಗಿ ಸೊ ನೀವು ಇದರಲ್ಲಿ ಕನ್ಫ್ಯೂಷನ್ಸ್ ಆಗೋದು ಬೇಡ. ಸೊ ನಾವು ಏನು CSA ಬೇಕಾಗಿತ್ತು ಅದು TSAನೇ ಬರೋದು. ಸ್ಪಿಯರ್ಗೆ ನಮಗೆ ಟೋಟಲ್ ಸರ್ಫೇಸ್ ಏರಿಯಾ ಬರೋದ್ರಿಂದ CSA ಬರಲ್ಲ ಅನ್ನೋದು ರೀಸನ್ಗೋಸ್ಕರ. ಸೊ ಹಾಗಾಗಿ ಸೊ ನಾವೇನು ಮಾಡಿದ್ದೀವಿ, CSAಗೆ 4πr², ಅಂದರೆ TSA ಏನು ಫಾರ್ಮುಲಾ ಇದೆ ಅದನ್ನೇ ಬರ್ತಿದ್ದೀವಿ, ಅದೇ 4πr². ಸೊ ಎ ಆಪ್ಷನ್ ಈಸ್ ರೈಟ್ ಚಿಲ್ಡ್ರನ್ಸ್. ಓಕೆ, ಡ್ಯೂರಿಂಗ್ conversion of a solid from one shape to another, the volume of the new shape will be. ಫಾರ್ ಎಕ್ಸಾಂಪಲ್, ಈಗ ಒಂದು ಸ್ಪಿಯರನ್ನು ಇನ್ನೊಂದು ಸ್ಪಿಯರ್ಗೆ ಕನ್ವರ್ಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಸೊ ಕನ್ವರ್ಟಿಂಗ್ ಫ್ರಮ್ ಒನ್ ಸ್ಪಿಯರ್ ಟು ಅನದರ್ ಸ್ಪಿಯರ್, ಐ ಆಮ್ ಟೇಕಿಂಗ್ ಒನ್ ಎಕ್ಸಾಂಪಲ್. ಆಗ ನಿಮಗೆ ಶೇಪ್ ಏನೋ ಚೇಂಜ್ ಆಗುತ್ತಾ? ಇಲ್ವಲ್ಲ. ಸೊ ಒಂದು ಶೇಪಿಂದ ಇನ್ನೊಂದು ಶೇಪಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಅಲ್ಲಿ ಏನಾಗುತ್ತೆ, ವಾಲ್ಯೂಮ್ ಏನಾಗುತ್ತೆ ಅಂತ ಕೇಳಿರೋದು. ಇದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ವಾಲ್ಯೂಮ್ ಏನಾಗುತ್ತೆ, ನಾವು ಫಾರ್ಮುಲಾ ಬರೀಬೇಕಾದ್ರೆ ನಾವು ಬರಿತೀವಿ ಗೊತ್ತಾ? ಸ್ಪಿಯರಿಂದ ಸ್ಪಿಯರ್ ಕನ್ವರ್ಟ್ ಮಾಡ್ತೀವಿ ಅಂದರೆ ವಾಲ್ಯೂಮ್ ಆಫ್ ಫಸ್ಟ್ ಸ್ಪಿಯರ್ ಇಸ್ ಈಕ್ವಲ್ಸ್ ಟು ವಾಲ್ಯೂಮ್ ಆಫ್ ಸೆಕೆಂಡ್ ಸ್ಪಿಯರ್ ಅಂತ ಬರಿತೀವಲ್ವಾ? ಹಾಗಾದರೆ ವಾಲ್ಯೂಮ್ ಎಲ್ಲರೂ ಚೇಂಜ್ ಆಗುತ್ತಾ? ಚೇಂಜ್ ಆಗಲ್ಲ. ಹಾಗಾದರೆ ವಾಲ್ಯೂಮ್ ವಿಲ್ ಬಿ ರಿಮೇನ್ ಸೇಮ್. ಸೊ ದಿಫೋರ್ ಸಿ ಆಪ್ಷನ್ ಈಸ್ ರೈಟ್ ಅನ್ನೋಂಥದ್ದು. ಓಕೆನಾ? ಸೊ ಅರ್ಥ ಮಾಡ್ಕೊಳ್ಳಿ, ಸಿಂಪಲಾಗಿ ಅರ್ಥ ಮಾಡ್ಕೊಂಬಿಟ್ರೆ ಕ್ಲಿಯರ್ ಆಗುತ್ತೆ. ಬಿಕಾಸ್ ಫಾರ್ಮುಲಾದಲ್ಲೇ ನಾವು ಬರಿತಾ ಇದ್ದೀವಿ, ವಾಲ್ಯೂಮ್ ಆಫ್ ಅ ಸ್ಪಿಯರ್ ಈಕ್ವಲ್ಸ್ ಟು ವಾಲ್ಯೂಮ್ ಆಫ್ ಅ ಸೆಕೆಂಡ್ ಸ್ಪಿಯರ್. ಸೊ ವಾಲ್ಯೂಮ್ ಚೇಂಜ್ ಆಗಲ್ಲ, ಹಾಗೇ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ದ ರೇಡಿಐ ಆಫ್ ದ ಟಾಪ್ ಆ್ಯಂಡ್ ಬಾಟಮ್ ಆಫ್ ದ ಬಕೆಟ್ ಆಫ್ ಸ್ಲ್ಯಾಂಟ್ ಹೈಟ್ 45 ಸೆಂಟಿಮೀಟರ್ ಆರ್ 28 ಸೆಂಟಿಮೀಟರ್ ಆ್ಯಂಡ್ 7 ಸೆಂಟಿಮೀಟರ್ ರೆಸ್ಪೆಕ್ಟಿವ್ಲಿ. ದ CSA ಆಫ್ ಅ ಬಕೆಟ್. ನಾವು ಬಕೆಟ್ ಅಂತಂದರೆ ಫಸ್ಟ್ ತಿಳ್ಕೊಬೇಡಿ, ಬಕೆಟ್ ಅಂತಂದರೆ ಫ್ರಸ್ಟಮ್ ಆಫ್ ಅ ಕೋನ್, ಆ ಶೇಪಲ್ಲಿ ಇರುತ್ತೆ ಅನ್ನೋಂಥದ್ದು. ಓಕೆನಾ? ಈಗ ಕೊಟ್ಟಿರೋದು ಏನೇನು? ಮೊದಲನೇದು ಸ್ಲ್ಯಾಂಟ್ ಹೈಟ್ ಕೊಟ್ಟಿದ್ದಾರೆ, ಎರಡನೇದು 28 ಮತ್ತು 7 ಅನ್ನೋಂಥದ್ದು ಏನು? ಇಟ್ಸ್ ಅ ರೇಡಿಯಸ್. ಈಗ ಡೈರೆಕ್ಟಾಗಿ ಫಾರ್ಮುಲಾ ಹಾಕೋಣ. CSA ಫಾರ್ಮುಲಾ, CSA ಏನಪ್ಪ? CSA ಫಾರ್ಮುಲಾ ಆಫ್ ಅ ಫ್ರಸ್ಟಮ್ ಆಫ್ ಅ ಕೋನ್, ನಥಿಂಗ್ ಬಟ್ ದ ಬಕೆಟ್. ಏನು ಫಾರ್ಮುಲಾ? π ಇಂಟು r ಪ್ಲಸ್ ಆರ್ ಇಂಟು ಎಲ್, ಅಥವಾ πl ಇಂಟು ಆರ್ ಪ್ಲಸ್ ಆರ್. ಈಗ ವ್ಯಾಲ್ಯೂಸ್ ಅಪ್ಲೈ ಮಾಡೋಣ. ವ್ಯಾಲ್ಯೂಸ್ ಅಪ್ಲೈ ಮಾಡಿದ್ರೆ ನೋಡಿ, π ಅಂದರೆ 22/7 ಇಲ್ಲಿದೆಯಲ್ಲ ಇದು. ಓಕೆ, ನೆಕ್ಸ್ಟ್ ಇಂಟು ಆರ್ ಅಂತಂದರೆ ನಿಮಗೆ 28 + 7 ಇಂಟು 45. ಓಕೆ, ಸೊ 28 + 7 ಇಸ್ ಹೌ ಮಚ್? ಸೊ ಹಾಗಾದರೆ ಇಷ್ಟ ಆಯಿತು, 22/7. ಸೊ ಇಂಟು 28 + 7, ಸೊ 35 ಇಂಟು 45. ಕರೆಕ್ಟಾ?
ಸೊ ಅಲ್ಲಿಗೆ ಕ್ಲಿಯರ್ ಆಯಿತು. ಸೊ ಹಾಗಾದರೆ ಇಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ಎಲ್ ಗೆಟ್ ದ ಆನ್ಸರ್, ನ್ಯೂಮರೇಟರ್ನ ಮಲ್ಟಿಪಲ್ ಮಾಡಿ ಡಿವೈಡೆಡ್ ಬೈ 7 ಮಾಡಿದ್ರೆ ಎಲ್ ಗೆಟ್ ದ ಆನ್ಸರ್ ಆ್ಯಸ್ 4950. ಸಿಂಪಲ್. ಸೊ ಹಾಗಾದರೆ ವಿಚ್ ಆಪ್ಷನ್ ಈಸ್ ರೈಟ್? ಸೊ 4950 ಎ ಆಪ್ಷನ್ ಈಸ್ ರೈಟ್ ಅನ್ನೋಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, the 8th one. A metallic spherical shell of internal and external diameters 4 cm and 8 cm respectively is melted and recast to form of a cone with base diameter 8 cm, the height of the cone. ಈಗ ಶೆಲ್ ನೀವು ಅರ್ಥ ಮಾಡ್ಕೊಳ್ಳಿ, ಶೆಲ್ ಆ ಮೆಟಾಲಿಕ್ ಸ್ಪೆರಿಕಲ್ ಶೆಲ್ ಅಂದರೆ ಅವರೇ ಕೊಟ್ಬಿಟ್ಟಿದ್ದಾರೆ ಸ್ಪಿಯರ್ ಟೈಪ್ದು ಶೆಲ್ಲು ಅಂತ. ಓಕೆ, ಸೊ ಇದು ಫಸ್ಟ್ ಪಾಯಿಂಟು. ಎರಡನೇದು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಡಯಾಮೀಟರ್ಸ್ ಕೊಟ್ಟಿರೋದ್ರಿಂದ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ 4/3 πr³ ಆ್ಯಕ್ಚುಲಿ ಫಾರ್ಮುಲಾ ಟು ಫೈಂಡ್ ದ ಸ್ಪಿಯರ್ದು ಫಾರ್ಮುಲಾ ಇರೋದು. ಆದರೆ ಇಂಟರ್ನಲ್ಲು ಎಕ್ಸ್ಟರ್ನಲ್ಲು ಡಯಾಮೀಟರ್ ಕೊಟ್ಟಿರೋದ್ರಿಂದ ನಾವು ವಿ ನೀಡ್ ಟು ರೈಟ್ ಡೌನ್ 2's radius and we need to subtract from R2 to R1. ಸೊ ಇದೆಲ್ಲ ಮಾಡಿದ್ಮೇಲೆ ಫಸ್ಟು ರೇಡಿಯಸ್ ಏನು ಡಯಾಮೀಟರ್ ಕೊಟ್ಟಿದ್ದಾರೆ ಆ ಡಯಾಮೀಟರ್ನ ರೇಡಿಯಸ್ ಕನ್ವರ್ಟ್ ಮಾಡ್ಕೋಬೇಕು. ಸೊ ಐ ಥಿಂಕ್ ಡಯಾಮೀಟರ್ ದೇ ಹ್ಯಾವ್ ಗಿವನ್ ಈಸ್ ಓಕೆ 4 cm and 8 cm. ಸೊ therefore 4 cm 8 cm ಆದರೆ ರೇಡಿಯಸ್ ವಿಲ್ ಬಿ ಬಿಕಮ್ 2 cm and as well as the 4 cm, because 4 cm the half 2 cm, 8 cm the half ನಿಮಗೆ 4 cm. ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್ ದಟ್ ಯು ನೀಡ್ ಟು. ಓಕೆನಾ. ನೆಕ್ಸ್ಟ್ ಈಗ ಅವ್ರು ಹೇಳಿರೋ ಪ್ರಕಾರ ವಾಲ್ಯೂಮ್ ಆಫ್ ಅ ಸ್ಪೆರಿಕಲ್ ಶೆಲ್ ಏನಾಗಿದೆ ಅಂದರೆ ಕನ್ವರ್ಟ್ ಮಾಡಬೇಕು ಕೋನ್ಗೆ. ಓಕೆ, ಹಾಗಾದರೆ ಫಾರ್ಮುಲಾ ವಿಲ್ ಬಿ ವಾಲ್ಯೂಮ್ ಆಫ್ ಅ ಸ್ಪೆರಿಕಲ್ ಶೆಲ್ ವಿಲ್ ಬಿ ಈಕ್ವಲ್ಸ್ ಟು ವಾಲ್ಯೂಮ್ ಆಫ್ ಅ ಕೋನ್. ಎಲ್ಲೇ ವಾಲ್ಯೂಮ್ನ ಕನ್ವರ್ಟ್ ಮಾಡ್ತಾ ಇದ್ದೀನಿ ಅಂದರೆ ವಾಲ್ಯೂಮ್ ಆಫ್ ಅ ಫಸ್ಟ್ ಫಿಗರ್ ಇಸ್ ಈಕ್ವಲ್ಸ್ ಟು ವಾಲ್ಯೂಮ್ ಆಫ್ ಅ ಸೆಕೆಂಡ್ ಫಿಗರ್ ತೊಗೊಳ್ಳಿ. ಓಕೆನಾ. ಈಗ ಫಾರ್ಮುಲಾ ಹಾಕಿದ್ರೆ ವಾಲ್ಯೂಮ್ ಆಫ್ ಅ ಸ್ಪೆರಿಕಲ್ ಶೆಲ್ ಈಕ್ವಲ್ಸ್ ಟು 4/3 ಇಂಟು ಪೈ ಇಂಟು ನಾವು ಹಿಯರ್ ಆ್ಯಸ್ ಐ ಸೆಡ್ ಇಂಟರ್ನಲ್ಲು ಮತ್ತು ಎಕ್ಸ್ಟರ್ನಲ್ಲು ಡಯಾಮೀಟ್ರ್ ಕೊಟ್ಟಾಗ ಅದನ್ನ ರೇಡಿಯಸ್ ಕನ್ವರ್ಟ್ ಮಾಡಿಕೊಂಡು ರೇಡಿಯಸ್ ಎರಡನ್ನು ದೊಡ್ಡದ್ರಿಂದ ಚಿಕ್ಕದಕ್ಕೆ ಸಬ್ಟ್ರ್ಯಾಕ್ಟ್ ಮಾಡಿ, ಒಂದೇ ಕೊಟ್ಟಿದ್ರೆ ಡೈರೆಕ್ಟಾಗಿ ರೇಡಿಯಸ್ ಹಾಕಿ. ಈಗ ಕೊಟ್ಟಿಲ್ಲ, ಅಲ್ಲಿ ಈಗ ನಮಗೆ ಡಯಾಮೀಟ್ರ್ 2 ಕೊಟ್ಟಿದ್ದಾರೆ, ರೇಡಿಯಸ್ಸಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಕನ್ವರ್ಟ್ ಮಾಡ್ಕೊಂಡ್ಮೇಲೆ ಆ ಎರಡನ್ನ ನಾನು ಸಬ್ಟ್ರ್ಯಾಕ್ಟ್ ಮಾಡಿದ್ದೀನಿ ದೊಡ್ಡದ್ರಿಂದ ಚಿಕ್ಕದು, ಬಿಕಾಸ್ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಡಯಾಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಓಕೆನಾ. ಈಗ R2³ ಮೈನಸ್ R1³ ಅಂತ ಬರ್ಕೊಂಡೆ ಈಕ್ವಲ್ಸ್ ಟು ಇದು ಸ್ಪೆರಿಕಲ್ ಶೆಲ್ದು ವಾಲ್ಯೂಮ್ದಾಯಿತು. ನೆಕ್ಸ್ಟು 1/3 πr², ಇದು ಕೋನ್. ಈಗ ಇದಕ್ಕೆ ವ್ಯಾಲ್ಯೂಸ್ ಹಾಕಿ ಸಿಂಪ್ಲಿಫೈ ಮಾಡಿದಾಗ ನಮಗೆ ಈ ರೀತಿಯಾಗಿ ಬಂದಿದೆ. H ಈಕ್ವಲ್ಸ್ 4 × 64 - 8/16. ಹಾಗಾದರೆ ಇಷ್ಟನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್ ಆ್ಯಸ್ H ಈಕ್ವಲ್ಸ್ ಟು 14 cm. ಹಾಗಾದರೆ ಹೈಟ್ ಎಷ್ಟಾಯಿತು ನಮಗೆ? ಹೈಟ್ 14 cm. ಸೊ ದ ಬಿ ಆಪ್ಷನ್ ಈಸ್ ರೈಟ್. ಹೈಟ್ ಆಫ್ ದ ಕೋನ್ ಈಸ್ 14 cm. The 9th one. The base area of a cylinder is 80 square centimeter. If its height is 5 cm, then the volume is. ಸೊ ಬೇಸ್ದು ಏರಿಯಾ ಕೊಟ್ಟಿದ್ದಾರೆ. ಓಕೆ, ಸೊ ಬೇಸ್ ಅಂತಂದರೆ ಕೆಳಗಡೆ. ಓಕೆ, ಸೊ ಅದರ ಏರಿಯಾ ವಿಲ್ ಬಿ ಈಕ್ವಲ್ಸ್ ಟು 80 ಸ್ಕ್ವೇರ್ ಸೆಂಟಿಮೀಟರ್ ಅಂತೆ, ಹೈಟು 5 cm ಅಂತೆ. ದೆನ್ ದ ವಾಲ್ಯೂಮ್, ಸೊ ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕು. ನೋಡಿ ಅವ್ರು ಕೊಟ್ಟಿರೋ ಪ್ರಕಾರ ನೋಡಿ ಸಿಂಪಲ್, πr² ಇಸ್ ಈಕ್ವಲ್ಸ್ ಟು 8 cm. ಯಾಕೆ ಅಂತಂದರೆ ಸಿಲಿಂಡರ್ನಲ್ಲಿ ನಾವು ಈ ರೀತಿ ಸಿಲಿಂಡರ್ ಇದೆ. ಸೊ ಈ ಸಿಲಿಂಡರ್ನಲ್ಲಿ ಈ ಥರ ಏರಿಯಾ ಕೊಟ್ಟಿದ್ದಾನೆ. ಏರಿಯಾ ಎಷ್ಟು? 80 ಸ್ಕ್ವೇರ್ ಸೆಂಟಿಮೀಟರ್. ಆ್ಯಂಡ್ ಹೈಟ್ ಕೊಟ್ಟಿದ್ದಾನೆ. ಈ ಥರ ಹೈಟ್ ಇಲ್ಲಿಂದ ಇಲ್ಲಿವರೆಗೆ ಇರುತ್ತೆ. ಇದು ಎಷ್ಟು ಹೈಟು? ಹೈಟ್ ವಿಲ್ ಬಿ ಈಕ್ವಲ್ಸ್ ಟು 5 cm. ಸೊ ವಾಲ್ಯೂಮ್ ಆಫ್ ಅ ಸಿಲಿಂಡರ್ ಫಾರ್ಮುಲಾ ಏನು ಅಂದರೆ, ಸೊ ಐಲ್ ರೈಟ್ ಹಿಯರ್. ಸೊ V ಈಕ್ವಲ್ಸ್ ಟು πr², H ಇಸ್ ದ ಫಾರ್ಮುಲಾ. ಕರೆಕ್ಟಾ? ಹಾಗಾದರೆ ಇಲ್ಲಿ ಅವರು ಕೇಳಿರೋ ಪ್ರಕಾರ ನೋಡಿ πr², ಅಲ್ಲೇ ಕೊಟ್ಟಿದ್ದಾರೆ. πr² ಅಂದರೆ ಎಷ್ಟಪ್ಪ? 80. ಅಂದರೆ ಬೇಸ್ದು ಏರಿಯಾ. ಹಾಗಾದರೆ πr², ಇಷ್ಟುದು ವ್ಯಾಲ್ಯೂ ಏನಾಯ್ತಪ್ಪ? 80 ಇಂಟು ಹೈಟ್ ಕೊಟ್ಟಿದ್ದಾನೆ. ಹೈಟ್ ಎಷ್ಟು? 5. ಸೊ ಸಿಂಪಲ್ ನೋಡಿ, ನೀವು ಬೇರೆ ಭಾಳ ಅವಶ್ಯಕತೆಯೇ ಇಲ್ಲ. ಸೊ therefore 80 into 5. 85 is 400. So therefore answer is 400 cubic centimeter. ಹಾಗಾದರೆ ಡಿ ಆಪ್ಷನ್ ಈಸ್ ರೈಟ್ ಅನ್ನೋದು. The 10th one. A solid cylinder of radius r and the height h placed over the cylinder of the same height and radius. The total surface area of the shape so formed. A solid cylinder of radius r and height. ಒಂದು ಸಾಲಿಡ್ ಸಿಲಿಂಡರ್ ಇಸ್ ಪ್ಲೇಸ್ಡ್ ಓವರ್ ದ ಸಿಲಿಂಡರ್. ಇನ್ನೊಂದು ಸಿಲಿಂಡರ್ ಮೇಲೆ ಇಟ್ಟಿದ್ದಾರೆ. ಸೊ ಈಗ ನೋಡಿ, ಒಂದು ಸಿಲಿಂಡರ್ ಇದೆ. ಸೊ ಸಮ್ ಹೈಟ್ ಮತ್ತು ರೇಡಿಯಸ್ ಇರುವಂಥದ್ದು. ಇದೇ ಸಿಲಿಂಡರ್ ಮೇಲೆ ಇನ್ನೊಂದು ಸಿಲಿಂಡರ್ನ ಕೂರಿಸಿದ್ದಾರೆ. ಓಕೆ, ಆಫ್ ದ ಸೇಮ್
ಹೈಟ್ ಆ್ಯಂಡ್ ದ ಸೇಮ್ ರೇಡಿಯಸ್ ಈ ರೀತಿ ಕೂರಿಸಿದ್ದಾರೆ ಅಂತ. ಓಕೆನಾ? ಈಗ ಇವೆರಡರದ್ದು ನೀವು CSEನ ಫೈಂಡ್ ಔಟ್ ಮಾಡಬೇಕು ಅನ್ನೋಂಥದ್ದು, ಟೋಟಲ್ ಸರ್ಫೇಸ್ ಏರಿಯಾವನ್ನು ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ ಏನು ಫಾರ್ಮುಲಾ ನೋಡಿ, ಸಿಂಪಲ್. ಇವೆರಡರದ್ದು ಈ ಪೋರ್ಷನ್ ನಾವು ಏನಂತ ಕರಿತೀವಿ? CSE ಅಂತ ಕರಿತೀವ. ಸೊ ಇದ್ರ ಟೋಟಲ್ ಎರಡು ಸಿಲಿಂಡ್ರದ್ದು ಟೋಟಲ್ ಸರ್ಫೇಸ್ ಏರಿಯಾ ಬೇಕು ತಾನೆ. ಹಾಗಾದ್ರೆ ಈ ಪೋರ್ಷನ್ ಏನಪ್ಪ? CSE. ಈ ಎರಡದ್ದು CSE. ಹಾಗಾದ್ರೆ ಈ ಪೋರ್ಷನ್ ಏನು? ಈ ಪೋರ್ಷನ್ ಸರ್ಕ್ಯುಲರ್ ಬೇಸು, ಇದು πr². ಓಕೆ, ಹಾಗಾದ್ರೆ ಇದೊಂದು ಸರ್ಕ್ಯುಲರ್ ಬೇಸ್ ಇದೆ, ಇದು ಕೂಡ πr². ಕ್ಲಿಯರಾ? ಸೊ ಹಾಗಾದ್ರೆ ಏನಾಯ್ತು ಈಗ? ಸೊ CSE ಅಂತಂದರೆ ನಿಮಗೇನು? ಸೊ 2πrh ಪ್ಲಸ್ 2πrh. ಹಾಗಾದ್ರೆ ಇದು 2πrh, ಕರೆಕ್ಟಾ? ಇದು 2πrh. ಸೊ ಇವೆರಡನ್ನ ಕೂಡಿಸಿದ್ರೆ ಎಷ್ಟಾಯಿತು? 4πrh ಪ್ಲಸ್ ಇಲ್ಲಿ ನೋಡಿ ಎರಡು ಬೇಸ್, ಸರ್ಕ್ಯುಲರ್ ಬೇಸ್ ಮತ್ತು ಟಾಪ್ ಸರ್ಕ್ಯುಲರ್ ಬೇಸ್ ಇದೆಯಲ್ಲ, πr² ಪ್ಲಸ್ πr² ಇಸ್ 2πr². ಹಾಗಾದರೆ ವಾಟ್ ಇಸ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಸಾಲಿಡ್ ಫಿಗರ್ ಅಂದರೆ 4πrh ಪ್ಲಸ್ 2πr². ಸೊ ಹಾಗಾದರೆ 4πrh ಪ್ಲಸ್ 2πr² ಅನ್ನುವಂಥದ್ದು ಸಿ ಆಪ್ಷನಲ್ಲಿದೆ. ಸೊ ಸಿ ಆಪ್ಷನ್ ಈಸ್ ರೈಟ್. ಓಕೆ ಚಿಲ್ಡ್ರನ್ಸ್, ಸೊ ಈ ರೀತಿಯಾಗಿ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಸೊ ಇಷ್ಟು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಚಾಪ್ಟರ್ನ ಕಂಪ್ಲೀಟ್ ರಿವಿಷನ್ ಅಂತ ಹೇಳ್ಬೋದು. ಸೊ ಇಂಟ್ರಡಕ್ಷನ್, ಬೇಸಿಕ್ ಕಾನ್ಸೆಪ್ಟ್ಸ್, ಫಾರ್ಮುಲಾಸ್ ಆ್ಯಂಡ್ ಅದ್ರ ಬೇಸ್ ಮೇಲೆ ಕೆಲವಾರು MCQsಗಳನ್ನು ತಗೊಂಡು ನಾನು ಸಾಲ್ವ್ ಮಾಡಿದ್ದೀನಿ. ಸೊ ನಿಮಗೆ ಯಾವುದಾದ್ರು ಪ್ರಾಬ್ಲಮ್ಸ್ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡ್ಕೊ ತಿಳಿಸಬಹುದು ಅನ್ನೋಂಥದ್ದು. ಥ್ಯಾಂಕ್ ಯು. ಐಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ.